ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಆಲ್ಜಿಬ್ರೈಕ್ ಟರ್ಮ್ಸ್ ಅಂದ್ರೆ ಏನು, ಆಲ್ಜಿಬ್ರೈಕ್ ಟರ್ಮ್ಸ್ನ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡೋದು ಹೇಗೆ, ಆ ಮಲ್ಟಿಪ್ಲೈ ಡಿವೈಡ್ ಮಾಡಬೇಕಾದ್ರೆ ನಾವು ಈ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಉಪಯೋಗಿಸ್ತೀವಿ. ಹಾಗೆ ಟರ್ಮ್ಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಸೈನು, ನ್ಯೂಮರಿಕಲ್ ಕೋಎಫಿಷಿಯಂಟು ಆ್ಯಂಡ್ ದೆನ್ ಕರೆಸ್ಪಾಂಡಿಂಗ್ ಯಾವ್ಯಾವುದು ವೇರಿಯಬಲ್ಸ್ ಇರುತ್ತೆ ಆ ವೇರಿಯಬಲ್ಸ್ನ ಗ್ರೂಪ್ ಮಾಡಿ, ಆ ಗ್ರೂಪ್ ಆದಮೇಲೆ ಇಂಡೆಕ್ಸ್ ಲಾಸ್ ಅಂತ ಏನಿದೆ, ಮಲ್ಟಿಪ್ಲಿಕೇಶನಿಗೆ ಒಂದು ಇಂಡೆಕ್ಸ್ ಲಾ ಇದೆ, ಹಾಗೆ ಡಿವಿಷನಿಗೆ ಒಂದು ಇಂಡೆಕ್ಸ್ ಲಾ ಇದೆ. ಅದನ್ನು ಉಪಯೋಗಿಸ್ಕೊಂಡು ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಕ್ಸರ್ಸೈಸ್ನ ಪರ್ಫಾರ್ಮ್ ಮಾಡ್ತೀವಿ, ಅದನ್ನು ಮಾಡ್ತೀವಿ ಅಂತ ಲೆಕ್ಕ ಮಾಡ್ತೀವಿ ಅಂತ ತೋರಿಸಿ ಎರಡು ಎಕ್ಸಾಂಪಲ್ ತೋರಿಸಿದ್ದೆ. ಸೊ ಇವತ್ತಿನ ದಿವಸ ವಿ ವಿಲ್ ಸಾಲ್ವ್ ಫ್ಯೂ ಮೋರ್ ಪ್ರಾಬ್ಲಮ್ಸ್ ಸೊ ದಟ್ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇವತ್ತು ಹೇಳೋದನ್ನು ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಹೋದ ಕ್ಲಾಸ್ನಲ್ಲಿ ಏನು ಮಾಡಿತ್ತೋ ಅದನ್ನೇ ಇವಾಗ ಮತ್ತೆ ಸ್ವಲ್ಪ ಇನ್ನೊಂಚೂರು ದೊಡ್ಡ ಲೆಕ್ಕ ಎಲ್ಲ ಮಾಡೋದು, ಇನ್ನೊಂದ್ಸತಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋದು. ಸೊ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ಆಲ್ಜಿಬ್ರೈಕ್ ಟರ್ಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಏನು ಮಾಡ್ತೀವಿ ಅಂತಂತಂದರೆ, ವೆನ್ ವಿ multiply algebraic terms we multiply the signs, the numerical coefficient. ಈ ಆಲ್ಜಿಬ್ರೈಕ್ ಟರ್ಮ್ ಏನದು, ಮಲ್ಟಿಪಲ್ ಅಂದ್ರೆ ಏನು, ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಏನೇನಿರುತ್ತೆ, ಸೈನು, ನಂಬರು, ಆ ನಂಬರ್ಗೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತೀವಿ. ಹಾಗೆ ಏನೇನೋ ವೇರಿಯಬಲ್ಲು, ಆ ವೇರಿಯಬಲ್ಗೆ ಪವರ್ಸ್ ಇರುತ್ತೆ, x², y² ಈ ಥರ. ಸೊ ಅವೆಲ್ಲನೂ we multiply the signs, the numerical coefficients and the variables with exponents using laws of exponents. ಅದಕ್ಕೆ ಇನ್ನೊಂದು ಹೆಸರು, ಆ ಎಕ್ಸ್ಪೋನೆಂಟ್ ಅಂತ ಏನು ತಲೆ ಮೇಲೆ ಬರುತ್ತೆ ಅದಕ್ಕೆ ಇಂಡೆಕ್ಸ್ ಅಂತಲೂ ಹೇಳ್ತಾರೆ. ಅದನ್ನು ದೇರ್ ಫಾರ್ ಇಂಡೆಕ್ಸ್ ಲಾಸ್ ಅಂತಲೂ ಕರೀತಾರೆ. ಇಂಡೆಕ್ಸ್ ಲಾಸ್ ಅಥವಾ ಲಾಸ್ ಆಫ್ ಇಂಡೆಕ್ಸ್ ಅನ್ನೋದು ಸಿಂಗ್ಯುಲರ್ ಟರ್ಮು, ಅದನ್ನು ಪ್ಲೂರಲ್ ಮಾಡ್ಬೇಕಾದ್ರೆ ಇಂಡಿಸೀಸ್ ಅಂತಾರೆ. ಇಂಡೆಕ್ಸ್ ಅನ್ನೋದು ಸಿಂಗ್ಯುಲರ್, ಒಂದೇ ಒಂದು ಟರ್ಮಿನ ಇಂಡೆಕ್ಸ್ಗೆ ಇಂಡೆಕ್ಸ್ ಅಂತಾರೆ. 2-3 ಟರ್ಮ್ ಇದ್ದು 2-3 ಇಂಡೆಕ್ಸ್ಗಳಿದ್ರೆ ಅವಾಗ ಇಂಡಿಸೀಸ್ ಅಂತಾರೆ. ಇದು ಯಾತಕ್ಕೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್, ಇಂಡೆಕ್ಸ್ ಲಾಸ್ ಆಫ್ ಇಂಡಿಸೀಸ್ ಅಂತ 3 ಬರ್ದಿದ್ದೀನಿ ಅಂದರೆ, ಬೇರೆ ಬೇರೆ ಪುಸ್ತಕ ತಗೊಂಡಾಗ ಒಂದೊಂದು ಬುಕ್ಕು ಒಂದೊಂದು ಥರ ಉಪಯೋಗಿಸಿರ್ತಾರೆ. ಸೊ ಇದೆಲ್ಲ ತಿಳ್ಕೊಂಡಿರ್ಬೇಕು. ಓಕೆ, ಸೊ we will take one more example. One by 3 into x² y³ z. This term you multiply by minus 6/11 xy³ z². ಇದೆ ಅಂತ ಇಟ್ಕೊಂಡು ಇವಾಗ ನೋಡಿ ಇಲ್ಲಿ ಏನೇನಿದೆ. ಫಸ್ಟ್ ಟರ್ಮ್ನಲ್ಲಿ ಸೈನ್ ಏನು ಬರಿದೇ ಹೋದರೆ +1 ಮಲ್ಟಿಪ್ಲೈ ಆಗಿದೆ ಅಂತ ಹೇಳಿ, ಮೈನಸ್ ಇದ್ದರೆ ಇದು -1 ಇವೆಲ್ಲ ಮಲ್ಟಿಪ್ಲೈ ಆಗಿದೆ ಅಂತ ಹೇಳಿ. ಸೊ ನಾವು ಫಸ್ಟ್ ವಿ ಶುಡ್ ರಿಮೆಂಬರ್ ದಿ
ಲಾಸ್ ಆಫ್ ಸೈನ್ಸ್. ಈ ಲಾಸ್ ಆಫ್ ಸೈನ್ಸ್ ಹಿಂದೆ ಒಂದ್ಸತಿ ಕ್ಲಾಸಲ್ಲಿ ಬರೆದಿದ್ದೆ, ಇನ್ನೊಂದ್ಸತಿ ಬರಿತೀನಿ. ಸೊ ಮಲ್ಟಿಪ್ಲಿಕೇಶನ್ ಏನು? ಪ್ಲಸ್ ಇಂಟು ಪ್ಲಸ್ ಅಂದರೆ ವಿ ಆರ್ ಮಲ್ಟಿಪ್ಲೈಯಿಂಗ್ ಬೈ ಲೈಕ್ ಸೈನ್ಸ್, ಸೇಮ್ ಸೈನ್ಸ್. ಹಾಗೆ ಮೈನಸ್ ಇಂಟು ಪ್ಲಸ್, ಇದೆರಡೂ ಮಾಡಿದ್ರೆ ಪ್ರಾಡಕ್ಟ್ಗೆ ಯು ಗೆಟ್ ಪ್ಲಸ್. ಸೊ ಲೈಕ್ ಸೈನ್ಸ್ ವೆನ್ ಮಲ್ಟಿಪ್ಲೈ ಗಿವ್ like signs. When you multiply you get plus. Minus into minus plus ಬರುತ್ತೆ. ಹಾಗೇನೆ ಪ್ಲಸ್ ಇಂಟು ಮೈನಸ್ ಅಥವಾ ಮೈನಸ್ ಇಂಟು ಪ್ಲಸ್ ಇದನ್ನು ಮಾಡಿದ್ರೆ ಯು ಗೆಟ್ ಮೈನಸ್. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಓಕೆ. ಆ್ಯಂಡ್ ವೆನ್ ಯು ಮಲ್ಟಿಪ್ಲೈ ದಿ ನಂಬರ್ಸ್, ಇಫ್ ದೇ ಆರ್ ಫ್ರ್ಯಾಕ್ಷನ್ಸ್, ಯು ಶುಡ್ ಕ್ಯಾನ್ಸಲ್ ದಿ ಕಾಮನ್ ಫ್ಯಾಕ್ಟರ್ಸ್. ಸೊ ಫ್ರ್ಯಾಕ್ಷನ್ಸ್ ಹೆಂಗೆ ಮಲ್ಟಿಪ್ಲೈ ಮಾಡ್ತೀರೋ ಅದೇ ಥರ ಮಲ್ಟಿಪ್ಲೈ ಮಾಡೋದು. ಸಿಂಪಲ್ ನಂಬರ್ ಆದರೆ ಸಿಂಪಲ್ ನಂಬರ್ ಥರ ಮಲ್ಟಿಪ್ಲೈ ಮಾಡ್ಬೋದು. ಸೊ ಇವಾಗ ನೋಡಿ ಇಲ್ಲಿ ಏನೇನಿದೆ. ಫಸ್ಟ್ ಟರ್ಮಲ್ಲಿ ಪ್ಲಸ್ ಇದೆ, ಸೆಕೆಂಡ್ ಟರ್ಮಲ್ಲಿ ಮೈನಸ್ ಇದೆ. ಸೊ ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ಸೈನ್ಸ್. ಮಲ್ಟಿಪ್ಲಿಕೇಶನ್ ಆಫ್ ಸೈನ್ ಇದು. ಓಕೆ. ದಿಸ್ ಇಂಟು ಈಗ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ 1/3 ಇಂಟು 6/11 ಇದಿದೆ. ಈ ಮೈನಸ್ ಇದ್ದಿದ್ದನ್ನು ಆಗಲೇ ನೀವು ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀರಾ, ಪ್ಲಸ್ ಇಂಟು ಮೈನಸ್ ಅಂತ. ಈ ಬರೀ ನಂಬರ್ ತಗೊಳ್ಳೋದು 1/3 ಇಂಟು 6/11 ಅಂತೇಳಿ. ನೆಕ್ಸ್ಟ್ ಯಾವ್ಯಾವ ವೇರಿಯಬಲ್ ಇದೆಯೋ ಆ ವೇರಿಯಬಲ್ನ ಒಂದೊಂದೇ ಒಟ್ಟಿಗೆ ತಗೊಳ್ಳೋದು. ಎಕ್ಸ್ ಅನ್ನೋದು ಫಸ್ಟ್ ಟರ್ಮಲ್ಲಿ ಎಕ್ಸ್ ಸ್ಕ್ವೇರ್ಡು, ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ಇದೆ, ಅದ್ರ ಮಧ್ಯೆ ಇಂಟು ಅಂತ ಬರೆಯೋದು ಬೇಡ. ಯಾಕೆ? ಇಂಟು ಅಂದರೆ ಅದು ಆಲ್ಫಾಬೆಟ್ ಥರ ಕಾಣಿಸುತ್ತೆ. ಸೊ ಆಲ್ಫಾಬೆಟ್ಸ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಮಧ್ಯೆ ಡಾಟ್ ಹಾಕಬೇಕು. ಸೊ ಇದು ಒಂದು ವೇರಿಯಬಲ್. ಇನ್ನೊಂದು ವೇರಿಯಬಲ್ ಯಾವುದಿದೆ? ವೈ ಕ್ಯೂಬ್ಡ್ ಝೆಡ್ ಅಂತಿದೆ. ಸೊ ಅವಾಗ ಏನು ಮಾಡ್ತೀನಿ ನಾನು, ಈ ವೈ ಕ್ಯೂಬ್ಡ್ ಫಸ್ಟ್ ಟರ್ಮ್ದು ಇಂಟು ವೈ ಕ್ಯೂಬ್ಡ್ ಸೆಕೆಂಡ್ ಟರ್ಮ್ದು ಅದನ್ನು ತಗೋತೀನಿ. ನೆಕ್ಸ್ಟ್ ಯಾವುದಿದೆ ವೇರಿಯಬಲ್ಲು? ಫಸ್ಟ್ ಟರ್ಮಲ್ಲಿ ಝೆಡ್ ಇದೆ, ಸೆಕೆಂಡ್ ಟರ್ಮ್ನಲ್ಲಿ ಝೆಡ್ ಸ್ಕ್ವೇರ್ಡ್ ಇದೆ. ಝೆಡ್ ಸ್ಕ್ವೇರ್ಡ್ ಇದೆ. ಇವೆಲ್ಲದ್ರ ಮಧ್ಯನೂ ಏನಿದು? ಫೈನಲಿ algebraic term is a product of all this. So what you have done, you have multiplied the sign, multiplied the numerical coefficients, you have multiplied each variable. ವೇರಿಯಬಲ್ನ ಯಾಕೆ ಗ್ರೂಪ್ ಮಾಡಿದ್ವಿ? ಈಗ ನಾನು a to the power of m into a to the power of n ಅನ್ನೋ ರೂಲ್ನ ಉಪಯೋಗಿಸ್ಬೋದು. ಇಂಡೆಕ್ಸ್ ಲಾ ಐ ಕ್ಯಾನ್ ಯೂಸ್. ಸೊ ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್. ಇದಿಷ್ಟು ಏನು? ಮಲ್ಟಿಪ್ಲಿಕೇಶನ್ ಆಫ್ ವೇರಿಯಬಲ್ಸ್ ಯೂಸಿಂಗ್ laws of exponent for multiplication. ಓಕೆ. ಈಗ ನೋಡಿ ಇಲ್ಲಿ ಫಸ್ಟ್ ಪ್ಲಸ್ ಇಂಟು ಮೈನಸ್ ಎರಡು ಬೇರೆ ಬೇರೆ ಸೈನ್ ಆಯಿತು. ಆದ್ದರಿಂದ ಏನು ಬರುತ್ತೆ ನನಗೆ? ಮೈನಸ್ ಅಂತ ಬರುತ್ತೆ. ಈಗ ಇಲ್ಲಿ 1/3 ಇಂಟು 6/11 ಅಂತ ಮಾಡಿದಾಗ 6 is a multiple of 3 or 3 is a factor of 6. ಅದರಿಂದ 3 6 ಅಂತ ಹೋಗುತ್ತೆ. ಸೊ ಐ ಗೆಟ್ ಇಟ್ ಆಸ್ 2/11. ಸೊ ಮಲ್ಟಿಪ್ಲಿಕೇಶನ್ ಆಫ್ ದಿ numerical coefficients gave me a fraction 2/11. x squared into x ಮಾಡಿದ್ರೆ x squared into x ಅಂತಂದ್ರೆ ಏನು ಬರುತ್ತೆ ನನಗೆ? in products of the same base with different exponents, when you multiply, ಬೇಸ್ಗೆ ಇಂಡೆಕ್ಸ್ನ ಕೂಡೋದು. ಸೊ ಫಸ್ಟ್ ಟರ್ಮ್ದು 2, ಸೆಕೆಂಡ್ ಟರ್ಮ್ದು 1. ಸೊ a to the power of m into a to the power of n equals a to the power of m plus 1. This is using a to the power of m into a to the power of n equals a to the power of m plus n. ಸೊ ಈಗೇನು ಬಂತಿದ್ದು? x to the power of 2 plus 1 ಅಂದರೆ x cubed ಅಂತ. ಹಾಗೇನೆ y ಕ್ಯೂಬ್ಡ್ ಇಂಟು y ಕ್ಯೂಬ್ಡ್ ಮಾಡಿದ್ರೆ ಏನು ಬರುತ್ತೆ ನನಗೆ? y ಕ್ಯೂಬ್ಡ್ ಇಂಟು y ಕ್ಯೂಬ್ಡ್ ಮಾಡಿದ್ರೆ
I will get y to the power of 3 plus 3. ಕೆಲಸತಿ 3 3 9 ಅಂತ ಇಟ್ಬಿಡ್ತಾರೆ ಹುಡುಗರು. ಕೂಡ್ತಾ ಇದೀವಿ ನಾವು y into y cube ಅಂತಂತಂದ್ರೆ y to the power of 3 plus 3. So y to the power of 6 ಆಯ್ತದ. ಹುಡುಗರು ಈ ಥರದ್ದೇ ಮಿಸ್ಟೇಕ್ಸ್ ಮಾಡೋದು. ಗುಣಿಸ್ತಾ ಇದ್ದೀನಿ ಅಂತ ಎಲ್ಲ ಗುಣಿಸ್ಬಿಡೋದು ಇಂಡೆಕ್ಸ್. ಹಂಗೆ ಮಾಡಬಾರ್ದು. y to the power of 6. ನೆಕ್ಸ್ಟ್ z into z squared ಅಂತಂದ್ರೆ ಏನಾಯ್ತು, ಫಸ್ಟ್ ಟರ್ಮ್ ಇಂಡೆಕ್ಸ್ 1, ಸೆಕೆಂಡ್ ಟರ್ಮ್ಸ್ ಇಂಡೆಕ್ಸ್ 2. ಯಾವಾಗಲೂ ಇಂಡೆಕ್ಸ್ ಬರೀದೇ ಹೋದರೆ 1 ಅಂತ, ಕೋಎಫಿಷಿಯಂಟ್ ಬರೀದೇ ಹೋದರೆ 1 ಮಲ್ಟಿಪ್ಲೈ ಆಗಿದೆ ಅಂತ ಹೇಳ್ಬಿಟ್ಟು, ಡಿವಿಷನ್ನು 1 ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ z is equal to z to the power of 1 plus 2 ಅಂದರೆ z cubed ಆಯಿತು. ಸೊ z cubed ಅಂತ ಆಯಿತು. ಓಕೆ, ಸೊ ವಿ ಹ್ಯಾವ್ ನೌ ಗಾಟ್ ದಿ ಪ್ರಾಡಕ್ಟ್ ಆಫ್ these two. Now the same thing we will do a division. Divide the same term ಮಾಡೋಣ. 1/3 divide 1/3 x squared yz x squared y cubed z by ಇದೆಷ್ಟನೇ ಪ್ರಾಬ್ಲಮ್? ಇಲ್ಲಿ ಮುಂಚೆ ಇದ್ದಿದ್ದು 2, ಇದು 3, 4. ಓಕೆ, ಬೈ minus 6/11 into xy cubed z squared, xy cubed z squared. ಓಕೆ, ಸೊ ಏನು ನೋಟ್, ಇಲ್ಲಿಗೂ ಅದೇ ಥರ ಒಂದು ನೋಟ್ ಬರೆಯೋಣ. ಏನು ಮಾಡೋದು ಅಂದರೆ, ಇನ್ ಡಿವಿಷನ್ ಆಲ್ಸೋ we divide signs, numerical coefficients, and respective variables ಅಂದ್ರೆ algebraic terms, ಅಂದ್ರೆ ಆಲ್ಫಾಬೆಟ್ಸ್ ಇರುತ್ತಲ್ಲ ಅದು. and respective variables with exponents using, ಬೇಕಂತ ಸುಮ್ಮನೆ ಇಲ್ಲಿ ಬರಿತೀನಿ, ಇಂಡೆಕ್ಸ್ ಲಾಸ್ ಅಂದ್ರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ, ಬೈ ಯೂಸಿಂಗ್ ಇಂಡೆಕ್ಸ್ ಲಾಸ್. ಸೊ ಇಲ್ಲೂ ಏನಪ್ಪಾ ಅಂತಂದ್ರೆ ಅದೇ ಥರ ರೂಲು ಮಲ್ಟಿಪ್ಲೈ ಮಾಡೋದಕ್ಕೆ. ಏನೇನು ರೂಲ್ ಅದು? ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಮತ್ತೆ ಮೈನಸ್ ಡಿವೈಡೆಡ್ ಬೈ ಮೈನಸ್. ದಟ್ ಈಸ್ division of like signs, same signs, so will lead to plus. This will lead to plus. Okay, adene unlike signs different idre plus divided by minus athwa minus divided by plus, idu gives minus. idan chana tilkodu. ಸೊ ಈಗ ಇಲ್ಲಿ ಏನು ಮಾಡ್ತೀವಿ, ಫಸ್ಟ್ ಟರ್ಮ್ನಲ್ಲಿ ಪ್ಲಸ್ ಇದೆ, ಏನು ಸೈನ್ ಬರೀದೆ ಹೋದರೆ ಪ್ಲಸ್ ಅಂತ, ಸೆಕೆಂಡ್ ಟರ್ಮ್ನಲ್ಲಿ ಮೈನಸ್ ಇದೆ. ಸೊ ಫಸ್ಟ್ ವಿ ಡಿವೈಡ್ ಪ್ಲಸ್ ಡಿವೈಡೆಡ್ ಬೈ ಮೈನಸ್. ನೆಕ್ಸ್ಟು 1/3 ಡಿವೈಡೆಡ್ ಬೈ 6/11 ಅಂತ ಬರ್ಕೊಳ್ಳೋಣ ಫಸ್ಟ್. ಓಕೆ, ನೆಕ್ಸ್ಟು ಎಕ್ಸ್ ಗ್ರೂಪ್ನೇ ಒಂದು ಬರ್ಕೊಳ್ಳೋದು, ಎಕ್ಸ್ ಸ್ಕ್ವೇರ್ಡ್ ಡಿವೈಡೆಡ್ ಬೈ ಎಕ್ಸ್. ನೆಕ್ಸ್ಟ್ ವೈ ಕ್ಯೂಬ್ಡ್ ಡಿವೈಡೆಡ್ ಬೈ ವೈ ಕ್ಯೂಬ್ಡ್. ನೆಕ್ಸ್ಟ್ ಝೆಡ್ ಡಿವೈಡೆಡ್ ಬೈ
z ಸ್ಕ್ವೇರ್ಡ್ ಇದೆ. z ಡಿವೈಡೆಡ್ ಬೈ z ಸ್ಕ್ವೇರ್ಡ್ ಇದೆ. ಈಗ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ನಂಗೆ ಏನು ಕೊಡುತ್ತೆ? ಮೈನಸ್. ಇಟ್ ಗಿವ್ಸ್ ಮಿ ಮೈನಸ್. ಹಾಗೇನೆ ಯಾವಾಗ್ಲೂ ಒಂದು ತಿಳ್ಕೊಳ್ಳಿ, ಫ್ರಾಕ್ಷನ್ಸ್ನ ಡಿವೈಡ್ ಮಾಡಬೇಕಾದ್ರೆ ಯಾವುದರಿಂದ ಡಿವೈಡ್ ಮಾಡ್ತೀವೋ ಅದ್ರ ರೆಸಿಪ್ರೋಕಲ್ಲಿಂದ ಮಲ್ಟಿಪ್ಲೈ ಮಾಡೋದು. ಸೊ ದಿಸ್ ಈಸ್ ಆಕ್ಚುಲಿ ಈಕ್ವಲ್ ಟು 1/3. Division operation is made into multiplication operation by converting 6/11 to its reciprocal. Reciprocal ಅಂತಂದ್ರೆ ಏನು? Denominator goes to numerator and numerator goes to denominator. ಇಲ್ಲಿ ಡಿನಾಮಿನೇಟರ್ ಕೆಳಗಡೆ 11 ಇತ್ತು, ಇಲ್ಲಿ ನ್ಯೂಮರೇಟರ್ ಆಯಿತು. ನ್ಯೂಮರೇಟರ್ 6 ಇತ್ತು, ಅದು ಇಲ್ಲಿ ಡಿನಾಮಿನೇಟರ್ ಆಯಿತು. ಡಿವಿಷನ್ ಇದ್ದಿದ್ದ ಆಪರೇಷನ್ ಏನಾಯಿತು? ಮಲ್ಟಿಪ್ಲಿಕೇಶನ್ ಆಯಿತು. ಯಾವಾಗಲೂ ಮಲ್ಟಿಪ್ಲಿಕೇಶನ್ is inverse operation of division and division operation is inverse operation of multiplication ಅಂತ ಹೇಳ್ತೀವಿ. ಅಂದರೆ ಮಲ್ಟಿಪ್ಲಿಕೇಶನ್ ಏನು ಮಾಡಿತ್ತೋ ಆ ಎಫೆಕ್ಟ್ನ ಡಿವಿಷನ್ನು ತೆಗೆದು ಹಾಕತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ ಥರ ಬರಿತೀವಿ. ಈಗ ಅದರಿಂದ ಏನು ಬರುತ್ತೆ? ಇವಾಗ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸಲ್ಲಿ ಏನು ಮಾಡ್ತೀವಿ? ಕಾಮನ್ ಫ್ಯಾಕ್ಟರ್ ಇದ್ದರೆ ಕ್ಯಾನ್ಸಲ್ ಮಾಡಿಬಿಟ್ಟು ಬಂದಿದ್ದೆಲ್ಲ ನ್ಯೂಮರಿಕಲ್ ಫ್ಯಾಕ್ಟರ್ಸ್, ನ್ಯೂಮರೇಟರ್ ಫ್ಯಾಕ್ಟರ್ಸ್ನ ಗುಣಿಸ್ತೀವಿ. ಇಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ. 11 ಕೆನಾಟ್ ಬಿ ಡಿವೈಡೆಡ್ ಬೈ 3 ಆರ್ ಇಟ್ ಕೆನಾಟ್ ಬಿ ಡಿವೈಡೆಡ್ ಬೈ 6. ಸೊ ನ್ಯೂಮರೇಟರ್ 1 into 11 11, ಡಿನಾಮಿನೇಟರ್ 3 into 6 18. ಸೊ ವಿ ಗೆಟ್ ಇಟ್ ಆಸ್ 11/18. ಸೊ ಏನೇನು ಮಾಡಿದ್ವಿ ನಾವೀಗ? ಫಸ್ಟು ಮಲ್ಟಿಪ್ಲಿಕೇಶನ್ ಆಫ್ ಸೈನ್, ಮಲ್ಟಿಪ್ಲಿಕೇಶನ್ ಆಫ್ ಸೈನ್ ಮಾಡಿದ್ವಿ. ಅದು ಇಟ್ ಗೇವ್ ಅಸ್ ದಿಸ್. ನೆಕ್ಸ್ಟ್ ಏನು? ಮಲ್ಟಿಪ್ಲಿಕೇಶನ್ ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂದರೆ ನಂಬರ್ಸ್, ಅದು ಇದನ್ನು ಕೊಡ್ತು. ನೆಕ್ಸ್ಟ್ ಏನು ಮಾಡಬೇಕು? ವಿ ಹ್ಯಾವ್ ಟು ಮಲ್ಟಿಪ್ಲಿಕೇಶನ್ ಬರಿತಾ ಇದ್ದೀನಿ. ನೆಕ್ಸ್ಟ್ ರಾಂಗ್ಲಿ ಸಾರಿ, ಡಿವಿಷನ್ ಈಗ ನಾವು ಮಾಡ್ತಾ ಇರೋದೆಲ್ಲ. ಡಿವಿಷನ್ ಇಲ್ಲೂ ಡಿವಿಷನ್ ಆಫ್ variables with exponents using index law of division ಅಥವಾ law of exponent of division ಅಂತ. index law of division ಹೆಂಗೆ? ಈಗ ಎಕ್ಸ್ ಸ್ಕ್ವೇರ್ಡ್ ಡಿವೈಡೆಡ್ ಬೈ ಎಕ್ಸ್, ಬೇಸ್ ಎರಡು ಸೇಮು, ಆದರೆ ಇಂಡೆಕ್ಸ್ ವ್ಯತ್ಯಾಸ ಇದೆ. ಅವಾಗೇನು ಮಾಡ್ತೀವಿ? ಸೇಮ್ ಬೇಸ್ ಬರೆದು ನ್ಯೂಮರೇಟರ್ ಇಂಡೆಕ್ಸ್ನಲ್ಲಿ ಡಿನಾಮಿನೇಟರ್ ಇಂಡೆಕ್ಸ್ ಕಳಿತೀವಿ. ಡಿನಾಮಿನೇಟರ್ ಇಂಡೆಕ್ಸ್ ಏನು ಬರೀದೇ ಇದ್ರೆ ಲೆಕ್ಕ ಇಂಡೆಕ್ಸ್ ಈಸ್ 1 ಅಂತ ಹೇಳ್ಬಿಟ್ಟು. ಯೂಸಿಂಗ್ ವಾಟ್? a to the power of m divided by a to the power of n equals a to the power of m minus n ಅಂತ ಹೇಳಿ. ಓಕೆ, so we are actually performing the division of variables using the index law, where we will group terms of the same base. ನೋಡಿ, ಇಲ್ಲಿ ಎಕ್ಸ್ ನ ಗ್ರೂಪ್ ಮಾಡಿದೀವಿ, ಇಲ್ಲಿ ವೈ ಅನ್ನೋದು ಗ್ರೂಪ್ ಮಾಡಿದೀವಿ, ಇಲ್ಲಿ ಝೆಡ್ ಅನ್ನೋದು ಗ್ರೂಪ್ ಮಾಡಿದೀವಿ. ಸೊ ಬೇಸ್ ಈಸ್ ಎಕ್ಸ್ ಹಿಯರ್, ಇನ್ ದಿ ಸೆಕೆಂಡ್ ಟರ್ಮ್ ಬೇಸ್ ಈಸ್ ವೈ, ಇನ್ ದಿ ಥರ್ಡ್ ಬೇಸ್ ಈಸ್ ಝೆಡ್. ಫಸ್ಟ್ ನಲ್ಲಿ ನ್ಯೂಮರೇಟರ್ ಪವರ್ 2 ಇದೆ, ಡಿನಾಮಿನೇಟರ್ ಪವರ್ 1 ಇದೆ. ಓಕೆ, ಸೊ ಏನು ಮಾಡ್ತೀವಿ? ಸೇಮ್ ಬೇಸಲ್ಲಿ ನ್ಯೂಮರೇಟರ್ ಪವರ್ನಲ್ಲಿ ಡಿನಾಮಿನೇಟರ್ ಪವರ್ ಕಳೆದ ಮೇಲೆ ಏನು ಬರುತ್ತೋ ದಟ್ ಈಸ್ ದಿ ಫೈನಲ್ ಕೋಶೆಂಟ್ ಆಫ್ ಡಿವಿಷನ್. 2 - 1 ಅಂತಂದರೆ ಎಕ್ಸ್ ಟು ದಿ ಪವರ್ ಆಫ್ 1 ಅಂದರೆ ಅದನ್ನು ಎಕ್ಸ್ ಅಂತ ಬರಿತೀವಿ. ಸೊ ಅದನ್ನು ಎಕ್ಸ್ ಅಂತ ಬರಿತೀವಿ. ನೆಕ್ಸ್ಟು ವೈ ಕ್ಯೂಬ್ಡ್ ಬೈ ವೈ ಕ್ಯೂಬ್ಡ್.
y cubed by y cubed. So y to the power of 3 minus 3 equals y to the power of 0. Anything raised to the power of 0 ಅಂತಂದ್ರೆ 1 ಅಂತ ಬರೆದಿದ್ದೀವಿ. ಆಕ್ಚುಲಿ ಏನು y cubed ಅಂದ್ರೆ ಏನು, y into y into y divided by y into y into y. They are all common factors. So ಪ್ರತಿಯೊಂದು ಕಾಮನ್ ಫ್ಯಾಕ್ಟರ್ನು ಕ್ಯಾನ್ಸಲ್ ಮಾಡ್ದಂಗೆ ಆಯ್ತು. y cubed divided by y cubed is 1. y to the power of n divided by y to the power of n ಅಂದ್ರೂ 1 ಅಂತ. Okay, so you will get 1. So into 1 anta barayana. That is y to the power of 0 is 1. Next, z divided by z squared ide. So allige enayitu, z numerator power 1, denominator power 2. Andre ಏನು ಬಂತು, z to the power of minus 1 ಅಂತ ಹೇಳಿ. So z to the power of minus 1 ಅಂತಂದ್ರೆ 1 by z. 1 by z. 1 by z. ಅದು ಹೆಂಗೆ ಅಂತಂದ್ರೆ ನೋಡಿ, ಇಲ್ಲಿ ಇವಾಗ z to the power of ಯಾತಿಕೆ ಅಂತಂತಂದ್ರೆ, ಬಿಕಾಸ್ 1 ಅಂದ್ರೆ z to the power of 0 divided by z. ಸೊ z to the power of 0 minus 1 ಅಂತ ಆಗುತ್ತದು. ಸೊ z to the power of minus 1. ಸೊ ಅದರಿಂದ 1 by z ಅಂತ ಬರೆಯೋದು. z to the power of minus 1 1 to the power 1 by z ಅಂತ. ಸೊ ದಿಸ್ ಬಿಕಮ್ಸ್ 1 by z. ಸೊ ಈಗ ಉತ್ತರ ಬರಿಬೇಕಾದ್ರೆ ಹೆಂಗೆ ಬರಿತೀವಿ, ಮೈನಸ್ 11x ಬೈ 18z ಅಂತ ಉತ್ತರ ಬರೆಯೋದು. ನ್ಯೂಮರೇಟರ್ನೆಲ್ಲ ಒಂದು ಕಡೆ ಹಾಕೋದು, ಡಿನಾಮಿನೇಟರ್ನೆಲ್ಲ ಇನ್ನೊಂದು ಕಡೆ ಹಾಕೋದು. ಯಾಕೆ ಈಗ ನ್ಯೂಮರೇಟರ್ನಲ್ಲೂ ವೇರಿಯೇಬಲ್ ಬಂತು, ಡಿನಾಮಿನೇಟರ್ನಲ್ಲೂ ವೇರಿಯೇಬಲ್ ಬಂತು. ಸೊ ನಾವು ಲೆಟ್ ಅಸ್ ಎಕ್ಸ್ಟೆಂಡ್ ಅವರ್ ಡಿಸ್ಕಷನ್ ಟು ವಾಟ್ ವಿ ಕಾಲ್ ಮಲ್ಟಿಪ್ಲಿಕೇಶನ್ of a compound term. Okay, so next, multiply three x squared minus 4x plus 2 by 4x. ಇಲ್ಲೇನಾಗಿದೆ ನೋಡಿ, ಇಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ಅಲ್ಲಿ 3 ಟರ್ಮ್ ಸೇರಿಸಿದೆ. 3x ಸ್ಕ್ವೇರ್ಡ್ ಅನ್ನೋದೊಂದು ಟರ್ಮು, 4x ಅನ್ನೋದೊಂದು ಟರ್ಮು, 2 ಅನ್ನೋದು ಇನ್ನೊಂದು ಟರ್ಮು. ಅವನ್ನೆಲ್ಲ ಒಂದು ಟರ್ಮ್ ಕಳೀತಾ ಇದೆ, ಇನ್ನೊಂದು ಟರ್ಮ್ನ ಕೂಡ್ತಾ ಇದ್ವಿ. ಸೊ ನೌ ವಿ ಹ್ಯಾವ್ ಎನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇನ್ಸ್ಟೆಡ್ ಆಫ್ ಎ ಟರ್ಮ್. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಒಂದು ಟರ್ಮ್ ಇಂದ ಇನ್ನೊಂದು ಟರ್ಮ್ ಮಲ್ಟಿಪ್ಲೈ ಮಾಡೋದು ಕಲ್ತ್ವಿ. ಈಗ ಏನು ಮಾಡ್ತಾ ಇದೀವಿ, ವಿ ಆರ್ ಟ್ರೈಂಗ್ ಟು ಮಲ್ಟಿಪ್ಲೈ ಒನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಇದೇನಿದು, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಈಗ ಇದೊಂದು ಬರೀ ವರ್ಡ್ ಬದಲು ಈಗ ವರ್ಡ್ನ ಉಪಯೋಗಿಸಿ ಸೆಂಟೆನ್ಸ್ ಬರ್ದಂಗೆ ಇಂಗ್ಲೀಷ್ನಲ್ಲಿ. ಇವಾಗ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹೆಂಗೆ ಮಾಡ್ತೀವಿ, ಆಲ್ಜಿಬ್ರಾಯಿಕ್ ಟರ್ಮ್ಸ್ ಏನಿರುತ್ತೆ, ಒಂದು ಟರ್ಮಿಂದ ಇನ್ನೊಂದು ಟರ್ಮ್ ಕಳೆಯೋದು, ಆ ಬಂದಿದ್ದ ಡಿಫ್ರೆನ್ಸಿಂದ ಇನ್ನೊಂದು ಟರ್ಮ್ ಕೂಡೋದು, ಈ ಥರ ಕೂಡೋದು ಕಳೆಯೋದು ಆಫ್ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಮಾಡಿ ಬರೆದಾಗ ಅದಷ್ಟನ್ನು ಸೇರಿ ಒಂದು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಆ ಎಕ್ಸ್ಪ್ರೆಷನ್ ಅಷ್ಟಕ್ಕೂ ಒಂದು ಬ್ರ್ಯಾಕೆಟ್ ಹಾಕಿದ್ರೆ ಆವಾಗ ಅದೊಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂತ ಆಗುತ್ತೆ. ಸೊ ಇದನ್ನ ಒಂದು ಆಲ್ಜಿಬ್ರಾಯಿಕ್ ಟರ್ಮ್ ಇಂದ ಹೇಗೆ ಮಲ್ಟಿಪ್ಲೈ ಮಾಡೋದು ಅಂತ ಹೇಳಿ ವಿ ಯೂಸ್. ಸೊ ಅದಕ್ಕೆ ನಾವು ರೂಲ್ಸ್ ಉಪಯೋಗಿಸ್ತೀವಿ ಅಂತಂದ್ರೆ, ವೆನ್ ಈ ತರ ವಿ ಯೂಸ್ ಡಿಸ್ಟ್ರಿಬ್ಯೂಟಿವ್ ಲಾ ಟು ಮಲ್ಟಿಪ್ಲೈ algebraic expression as shown below. ಹೆಂಗೆ ಅಂದರೆ ಈಗ ನೋಡಿ, ಎ ಅನ್ನೋದೊಂದು ಟರ್ಮು ಮಲ್ಟಿಪ್ಲೈ ಬೈ ಒಂದು ಟರ್ಮ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತಿದ್ರೆ, we multiply each term of the expression by a. So a multiplies b, it multiplies c, and then it multiplies
D. This is known as distribute. That means you distribute the multiplicand to each term and perform the operation. ಪ್ರತಿಯೊಂದನ್ನು ಎ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಸಿಮಿಲರ್ಲಿ ಇವಾಗ ಎ ಪ್ಲಸ್ ಬಿ ಇಂಟು ಸಿ ಪ್ಲಸ್ ಡಿ ಅಂತ ಇದೆ ಅಂತ ಇಟ್ಕೊಳ್ಳೋಣ. ಏನಾಯ್ತು ಇವಾಗ ಇಲ್ಲಿ ಎರಡೂ ಟರ್ಮ್ ಆಗೋಗ್ಬಿಡ್ತು. ಸೊ ಅವಾಗ ಏನು ಮಾಡ್ತೀವಿ, ಎ ಇಂದ ಫಸ್ಟು ಸಿ ಪ್ಲಸ್ ಡಿ ಮಲ್ಟಿಪ್ಲೈ ಮಾಡ್ತೀವಿ. ಎ ಇಂದ ಸಿ ಪ್ಲಸ್ ಡಿ ಮಲ್ಟಿಪ್ಲೈ ಮಾಡಿಬಿಟ್ಟು ಹಾಗೆ ಬಿ ಇಂದನೂ ಸಿ ಪ್ಲಸ್ ಡಿ ಮಲ್ಟಿಪ್ಲೈ ಮಾಡ್ತೀನಿ. ಬಿ ಇಂದನೂ ಸಿ ಪ್ಲಸ್ ಡಿ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಕೇರ್ಫುಲ್ ಆಗಿ ಜ್ಞಾಪಕ ಇಟ್ಕೊಂಡಿರಿ. ಪ್ಲಸ್ ಅನ್ನೋದೇನು, ಇದು ಈ ಡಿಸ್ಟ್ರಿಬ್ಯೂಟಿವ್ ಲಾ ಇಂದ ಬಂದಿರೋ ಪ್ಲಸ್. ಸಪೋಸ್ ಇದು ಎ ಪ್ಲಸ್ ಬಿ ಬದಲು ಎ ಮೈನಸ್ ಬಿ ಇದ್ದಿದ್ರೆ ಈ ಪ್ಲಸ್ ಹಂಗೆ ಇರ್ತಿತ್ತು, ಬಿನ ಮೈನಸ್ ಅಂತ ಹಾಕ್ಕೊಟ್ಟಿದ್ವಿ. ನೀವು ಲೆಕ್ಕ ಮಾಡಿದಾಗ ಅದನ್ನ ತೋರಿಸೋಣ. ಸೊ ಈಗ ಇದು ಬಂದ ಮೇಲೆ ಏನು ಮಾಡ್ತೀವಿ, ಈಗ ಎ ಇಂಟು ಸಿ ಪ್ಲಸ್ ಡಿ ಅಂತ ಆದಾಗ ಹಿಂದಿನ ಡಿಸ್ಟ್ರಿಬ್ಯೂಟಿವ್ ಲಾ ಇತ್ತಲ್ಲ ಅದನ್ನೇ ಮತ್ತೆ ಎಕ್ಸ್ಟೆಂಡ್ ಮಾಡೋದು. ಸೊ ವೆನ್ ವಿ ಮಲ್ಟಿಪ್ಲೈ ಟರ್ಮ್ಸ್, ಈಚ್ ಟರ್ಮ್ ಇಂದ ಆ ಗ್ರೂಪ್ನೇ, ಸೊ ಎ ಇಂದ ಸಿ ಪ್ಲಸ್ ಡಿ ಗ್ರೂಪ್ನ ಮಲ್ಟಿಪ್ಲೈ ಮಾಡ್ತೀವಿ. ಹಾಗೆ ಬಿ ಇಂದನೂ ಸಿ ಪ್ಲಸ್ ಡಿ ಗ್ರೂಪ್ನ. ಅವಾಗ ಏನು ಮಾಡ್ತೀವಿ, ವಿ ಆರ್ ಟ್ರೀಟಿಂಗ್ ಸಿ ಪ್ಲಸ್ ಡಿ ಆಸ್ ಒನ್ ಟರ್ಮ್. ವಿ ಆರ್ ಟ್ರೀಟಿಂಗ್ ಸಿ ಪ್ಲಸ್ ಡಿ ಆಸ್ ಒನ್ ಟರ್ಮ್. ಸೊ ಸಿ ಪ್ಲಸ್ ಡಿ ಇಂದ, ಸೊ ಎ ಇಂಟು ಸಿ ಪ್ಲಸ್ ಡಿ, ಬಿ ಇಂಟು ಸಿ ಪ್ಲಸ್ ಡಿ, ಅಥವಾ ಸಿ ಪ್ಲಸ್ ಡಿ ಇಂಟು ಎ ಪ್ಲಸ್ ಡಿ ಥರ ಮಾಡ್ತಾ ಇದ್ವಿ. ಇಲ್ಲೇನು ಮಾಡಿದ್ದೀವಿ ನಾವಿವಾಗ, ವಿ ಹ್ಯಾವ್ treated C plus D as one particular term. So A into C plus D. So C plus D na we have distributed to both A as well as B. ಈಗ ಮತ್ತೆ A into C plus A into D plus B into C plus B into D. This is how we extend distributive law. Okay. So ಅದನ್ನು ಉಪಯೋಗಿಸ್ಬಿಟ್ಟು ಬರೆದ್ರೆ ಇವಾಗ therefore 4x ಅನ್ನೋದನ್ನ ಎಡಗಡೆ ಬರ್ಕೊಂಡು ಮಲ್ಟಿಪ್ಲೈಸ್ 3x ಸ್ಕ್ವೇರ್ಡ್ ಮೈನಸ್ 4x ಪ್ಲಸ್ 2 ಅಂತಂದ್ರೆ ಏನು ಮಾಡ್ಬೇಕು, ಈಗ ನಾನು ಪ್ರತಿಯೊಂದು ಟರ್ಮು ಮಲ್ಸೋದು. 4x ಇಂಟು 3x ಸ್ಕ್ವೇರ್ಡ್ ಫಸ್ಟು ಪ್ಲಸ್ ಅಂತ ಬರೆಯೋದು, ಮತ್ತೆ 4x ಇಂಟು 4x, ಇಲ್ಲಿ ಇಂಟು ಅಂತ ಬರೆಯೋದು ಬೇಡ, ಯಾಕೆಂತಂದ್ರೆ ಆಲ್ಜಿಬ್ರಾಕ್ ವೇರಿಯೇಬಲ್ಸ್ ಇದೆ. 3x ಸ್ಕ್ವೇರ್ಡ್. ಓಕೆ, ನೆಕ್ಸ್ಟ್ 4x ಇಂಟು ಮೈನಸ್ 4x. ಸೊ ಆ ಟರ್ಮ್ ಹಾಗೇನೆ ಬರ್ಕೋಬೇಕು. ಇದು ನೋಡಿ, ಇಲ್ಲಿ 4x ಇದೆ ಟರ್ಮು, ಇಲ್ಲಿ ಮೈನಸ್ 4x ಇದೆ ಟರ್ಮು. ಸೊ ಈ ಪ್ಲಸ್ ಏನಕ್ಕೆ, ವಿ ಆರ್ ಆಕ್ಚುಲಿ ಮಲ್ಟಿಪ್ಲೈಯಿಂಗ್ ಟರ್ಮ್ ಬೈ ಟರ್ಮ್ ಅಂಡ್ ದೆನ್ ಆ್ಯಡ್ ಅಂತ ಅದು ರೂಲ್. ಓಕೆ, ದಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಲಾ. ಸೊ 4x ಇಂಟು 3x ಸ್ಕ್ವೇರ್ಡ್ ಒನ್ ಟರ್ಮ್ ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟ್ 4x ಇಂಟು ಮೈನಸ್ 4x ಇನ್ನೊಂದು ಟರ್ಮ್ ಮಲ್ಟಿಪ್ಲೈ ಮಾಡಿದ್ವಿ. ಈಗ 4x ಇಂಟು 2 ಮಲ್ಟಿಪ್ಲೈ ಮಾಡ್ತೀವಿ. ಆ ಪ್ರತಿಯೊಂದು ಪ್ರಾಡಕ್ಟ್ನು ಆಮೇಲೆ ಕೂಡ್ತಾ ಇದ್ವಿ. ವಿ ಆರ್ ಆ್ಯಡಿಂಗ್ ಈಚ್ ಪ್ರಾಡಕ್ಟ್. ಸೊ ಈಗೇನಾಯ್ತು, ಇವಾಗ ಇದು ಆಲ್ಜಿಬ್ರಾಯಿಕ್ ಟರ್ಮ್ಸ್ ಮಲ್ಟಿಪ್ಲಿಕೇಶನ್ದು 3 ಲೆಕ್ಕ ಆಯಿತು, 4x ಇಂಟು. ಸೊ ಮತ್ತೆ ಇವಾಗ ಏನು ಮಾಡಬೇಕು, ಅದೇ ರೂಲ್ಸು, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ನ್ಯೂಮರಿಕಲ್ ಕೋಎಫಿಷಿಯಂಟ್ 4 ಇಂಟು 3 12. ನೆಕ್ಸ್ಟ್ ವೇರಿಯೇಬಲ್ಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಅಂತಂದ್ರೇನು, ಮತ್ತೆ ಬೇಸ್ ಸೇಮು. ಸೊ ಎಕ್ಸ್ ಟು ದಿ ಪವರ್ ಆಫ್ 1 ಇಂಟು ಎಕ್ಸ್ ಸ್ಕ್ವೇರ್ಡ್ ಅಂತಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 1 ಪ್ಲಸ್ 2. ಸೊ ಎಕ್ಸ್ ಟು ದಿ ಪವರ್ ಆಫ್ 1 ಪ್ಲಸ್ 2 ಆಯ್ತು. ಪ್ಲಸ್ ಮತ್ತೆ ಇಲ್ಲಿ ನೋಡ್ಕೊಳ್ಳೋದು, ಪ್ಲಸ್ ಇಂಟು ಮೈನಸ್ ಮೈನಸ್, 4 ಇಂಟು 4 16, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಟು ದಿ ಪವರ್ ಆಫ್ 1 ಪ್ಲಸ್ 1 ಅಂತ ಆಯ್ತು. ಪ್ಲಸ್ ಹಿಂಗೆ ಬರೆಯೋದು. ಕೇರ್ಫುಲ್ ಆಗಿ ನಾನು ಸೈನ್ ಹೆಂಗೆ ಆಪ್ರೇಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಪ್ರತಿಯೊಂದು ಟರ್ಮ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೂ ಸೈನು, ನ್ಯೂಮರಿಕಲ್ ಕೋಎಫಿಷಿಯಂಟು, ವೇರಿಯೇಬಲ್ಸ್ ಹಿಂಗೆ ಮಾಡಬೇಕು. ಈ ಪ್ಲಸ್ ಏನಕ್ಕೆ, ಡಿಸ್ಟ್ರಿಬ್ಯೂಟಿವ್ ಲಾ ಇಂದ ಪ್ರತಿ ಪ್ರಾಡಕ್ಟನ್ನು ಕೂಡಬೇಕು ಅನ್ನೋದಕ್ಕೆ. ಓಕೆ, ನೆಕ್ಸ್ಟ್ ಇವಾಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 4 ಇಂಟು 2 8, ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 ಎಕ್ಸ್ ಅಂತ. ಸೊ ಈಗ ಏನು ಬಂತು ನನಗೆ, 12x ಕ್ಯೂಬ್ಡ್ ಪ್ಲಸ್ ಇಂಟು ಮೈನಸ್ ಅಂತ. ಇವಾಗ ಮತ್ತೆ ಆ ಥರ ಮೈನಸ್ 16x ಸ್ಕ್ವೇರ್ಡ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8x.
ಈ ಥರನೇ ಲೆಕ್ಕ ಮಾಡಿ 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 ಆಲ್ಜಿಬ್ರಾದಲ್ಲಿ ಸೈನ್ನ ಕರೆಕ್ಟಾಗಿ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೌ ಲೆಟ್ us try to take a problem from the book. Okay, I will take a problem from this. ಐದು. Multiply half x to the power of 5y squared minus 3x cubed y to the power of 4 by minus 3 by 2 x cubed y squared ಅಂತಿದೆ. ಓಕೆ, ಸೊ ಏನು ಮಾಡ್ತೀವಿ ಈಗ ನಾವು ಈ ಥರ ಬರ್ಕೊಳ್ಳೋದು, ಮೈನಸ್ 3 by 2 x cubed y squared into half x to the power of 5 y squared minus 3x cubed y to the power of 4 ಇದೆ. ಓಕೆ, ಸೊ ಈಗೇನು ಮಾಡಬೇಕು, ದಿಸ್ ದೇರ್ ಫಾರ್ I have to distribute this to both the terms and multiply. ಸೊ ಈಗ ಏನೇನಾಗುತ್ತೆ, ಇದು ಎರಡು ಲೆಕ್ಕ ಆಗುತ್ತೆ, ಮೈನಸ್ 3 by 2 x cubed y squared into half x to the power of 5 y squared. ಸೊ ಇದು ಫಸ್ಟ್ ಟರ್ಮ್ ಮಾಡಿದ್ದೀನಿ. ಈ ಪ್ಲಸ್ ಏನು, ದಿಸ್ ಈಸ್ ದಿ ಪ್ಲಸ್ ಆಫ್ ಆಡಿಂಗ್ ಆಲ್ ದಿ ಡಿಸ್ಟ್ರಿಬ್ಯೂಟೆಡ್ ಮಲ್ಟಿಪ್ಲಿಕೇಶನ್ ಟರ್ಮ್ಸ್. ಸೊ ಡಿಸ್ಟ್ರಿಬ್ಯೂಷನ್ ಆದ್ರದ್ದು ಪ್ಲಸ್ ಇದು. ನೆಕ್ಸ್ಟು ಬ್ರಾಕೆಟ್ ಹಾಕೋದು, ಯಾವ್ಯಾವುದು ಟರ್ಮನು, ಮೈನಸ್ 3 by 2 x cubed y squared, ಇದರಿಂದನೇ ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಇರೋದು. ಇದನ್ನ ಇನ್ನೊಂದು ಈ ಟರ್ಮು ಮೈನಸ್ 3x cubed y to the power of 4. ಇಲ್ಲಿ ನೋಡಿ ಡಿಸ್ಟ್ರಿಬ್ಯೂಷನ್ ಲಾ, a ಇಂಟು ಬಿ ಮೈನಸ್ ಸಿ, ಅದಕ್ಕೆ a ಇಂಟು ಬಿ ಪ್ಲಸ್ a ಇಂಟು ಮೈನಸ್ ಸಿ ಅಂತ ಬರ್ದಿದ್ದೀನಿ ಅಷ್ಟೆ. ಏನಲ್ಲೇ ಪ್ಲಸ್ಸು ಮೈನಸ್ ಇದ್ದರೆ ಏನು ಮಾಡೋದು, ಏನಿರುತ್ತೋ ಅದನ್ನು ಹಾಕ್ಕೊಳ್ಳೋದು. ಸೊ ಇದನ್ನು ಬರ್ಕೊಳ್ಳೋದು ಕರೆಕ್ಟಾಗಿ ಕೇರ್ಫುಲ್ಲಾಗಿ ಕಲ್ತ್ಕೋಬೇಕು. ಈಗ ಮತ್ತೆ ಮಲ್ಟಿಪ್ಲಿಕೇಶನ್ ಆಫ್ ಸೈನ್, ಮೈನಸ್ ಇಂಟು ಪ್ಲಸ್ ಮೈನಸ್ 3 by 2 ಇಂಟು ಹಾಫ್ x cubed into x to the power of 5 y squared into y squared ಪ್ಲಸ್, ಈಗ ದೊಡ್ಡದೊಂದು ಬ್ರಾಕೆಟ್ ಹಾಕ್ಕೊಳ್ಳೋದು, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಇದ್ದಂಗೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಯಿತು. ನೆಕ್ಸ್ಟು 3 by 2 ಇಂಟು 3, ಹುಡುಗರು ಏನು ಮಾಡ್ತಾರೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕೊಂಡ್ಬಿಟ್ಟು ಮತ್ತೆ 3 by 2 ಇಂಟು ಮೈನಸ್ 3 ಹಾಕೊಂಡ್ಬಿಡ್ತಾರೆ. ಕೇರ್ಫುಲ್ ಆಗಿರಬೇಕು. ಒಂದ್ಸತಿ ಸೈನು ಒಂದ್ಸತಿ ನಂಬರ್ ಅಂತಂದಮೇಲೆ ಸೈನ್ ಮಲ್ಟಿಪ್ಲೈ ಆದಮೇಲೆ ಸೈನ್ ಮುಗೀತು, ನಂಬರ್ ಬರ್ಕೋಬೇಕು. ನೆಕ್ಸ್ಟ್ ಎಕ್ಸ್ ಕ್ಯೂಬ್ಡ್ ಇಂಟು ಎಕ್ಸ್ ಕ್ಯೂಬ್ಡ್, ನೆಕ್ಸ್ಟ್ ವೈ ಸ್ಕ್ವೇರ್ಡ್ ಇಂಟು ವೈ ಟು ದಿ ಪವರ್ ಆಫ್ 4. ಎಲ್ಲ ಒಳಗಡೆನೆ ಸಣ್ಣ ಸಣ್ಣ ಬ್ರಾಕೆಟ್ ಇದ್ದಿಂದ ಇದಿಷ್ಟು ಸೇರಿ ಒಂದು ಪ್ರಾಡಕ್ಟ್ ಬರುತ್ತೆ, ಅದನ್ನು ನಾನು ಕೂಡಬೇಕು ಅಂತ ಇದು ತೋರಿಸುತ್ತೆ. ಓಕೆ, ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಯು ಶುಡ್ ರಿಮೆಂಬರ್ ಆಲ್ವೇಸ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ, ಮೈನಸ್, ಮತ್ತೆ ಇಲ್ಲಿ ಯಾವುದು ಕಾಮನ್ ಟರ್ಮ್ಸ್ ಇಲ್ಲ, ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಕಾಮನ್ ಟರ್ಮ್ಸ್ ಇದ್ರೆ ಕಾಮನ್ ಫ್ಯಾಕ್ಟರ್ಸ್ನ ಕ್ಯಾನ್ಸಲ್ ಮಾಡಬೇಕು, ಯಾವುದು ಇಲ್ಲ. ಸೊ 3 1 3, 2 2 4, ಸೊ ಮೈನಸ್ 3 by 4 ಆಯಿತು. ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಕ್ಯೂಬ್ಡ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 5 ಅಂದರೆ ಎಕ್ಸ್ ಟು ದಿ ಪವರ್ ಆಫ್ 3 ಪ್ಲಸ್ 5 ಅಂದರೆ ಎಷ್ಟಾಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 8. ಹಾಗೆ ವೈ ಸ್ಕ್ವೇರ್ಡ್ ಇಂಟು ವೈ ಸ್ಕ್ವೇರ್ಡ್ ಅಂದರೆ ವೈ ಟು ದಿ ಪವರ್ ಆಫ್ 2 ಪ್ಲಸ್ 2 ವೈ ಟು ದಿ ಪವರ್ ಆಫ್ 4. ಸೊ ಇದು ಒಂದು ಟರ್ಮ್ ಆಯಿತು. ಈಗ ಪ್ಲಸ್ ಇದನ್ನ ಹಾಗೆ ಬರ್ಕೊಂಡಿರೋದು,
ಇಲ್ಲಿ ಒಳಗಡೆಗೆ ಏನಿದೆ ಪ್ಲಸ್ ಇದ್ದೇ ಇದೆ, ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬರುತ್ತೆ. ಇಲ್ಲೂ ಅಷ್ಟೇ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಯಾವುದೂ ಇಲ್ಲ, ಗುಣಿಸೋದು 3 × 3 9/2 ನ್ಯೂಮರೇಟರ್ನ ಡಿನಾಮಿನೇಟರ್ನ ಕೂಡೋದು ಕಳೆದು. ಎಕ್ಸ್ ಕ್ಯೂಬ್ಡ್ ಇಂಟು ಎಕ್ಸ್ ಕ್ಯೂಬ್ಡ್ ಅಂತಂದ್ರೇನು, x to the power of 3 + 3 ಅಂದ್ರೆ ಏನಾಯ್ತು, x to the power of 6 ಆಯಿತು. ಹಾಗೆ y ಸ್ಕ್ವೇರ್ಡ್ ಇಂಟು y to the power of 4 ಅಂದರೆ y to the power of 2 + 4 ಅಂದರೆ y to the power of 6 ಆಯಿತು. So you get the final answer as -3/4 x to the power of 8 y to the power of 4 plus 9/2 x to the power of 6 y to the power of 6 ಅಂತ ಹೇಳಿ. ಓಕೆ, ಈಗ ಡಿವಿಷನ್ ಮಾಡಬೇಕಾದ್ರೆ ಈ ಥರ ಎಕ್ಸ್ಪ್ರೆಷನ್ ಬಂದರೆ ಏನು ಮಾಡೋದು ಒನ್ ಟರ್ಮ್ನ ಅಂತ. ಓಕೆ, ಸೊ ನೆಕ್ಸ್ಟು ಡಿವಿಷನ್ ಇವಾಗ ನೋಡಿ, ಇಲ್ಲಿ ಡಿವಿಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇದಕ್ಕೆ ಕೆಲವು ಬುಕ್ಸ್ ಅಲ್ಲಿ ಕಾಂಪೌಂಡ್ ಟರ್ಮ್ ಅಂತಾನೂ ಕರೀತಾರೆ. ಒಂದೊಂದು ಟರ್ಮ್ಗಳನ್ನ ಎಲ್ಲ ಬೇರೆ ಬೇರೆ ಟರ್ಮ್ನ ಕೂಡಿಸಿ ಕಳೆದು ಎಲ್ಲ ಬರೆದ್ರೆ ಅದಕ್ಕೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾಂಪೌಂಡ್ ಟರ್ಮ್ ಅಂತಾನೂ ಕರೀತಾರೆ. ಡಿವಿಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಬೈ ಎ ಸಿಂಗಲ್ ಟರ್ಮ್ is also performed by using distributive law. Distributive law as shown below. Okay, ಬಟ್ ಕಾಂಪೌಂಡ್ ಟರ್ಮ್ ಬೈ ಕಾಂಪೌಂಡ್ ಟರ್ಮ್ ಬಂದಾಗ ಬೇರೆ ಪ್ರೊಸೀಜರ್. ಮಲ್ಟಿಪ್ಲಿಕೇಶನ್ ಅಲ್ಲಿ ಕಾಂಪೌಂಡ್ ಟರ್ಮ್ ಇಂಟು ಕಾಂಪೌಂಡ್ ಟರ್ಮ್ ಆಲ್ಸೋ ಸೇಮ್ ಸಕ್ಸಸಿವ್ ಅಪ್ಲಿಕೇಶನ್ ಆಫ್ ಡಿಸ್ಟ್ರಿಬ್ಯೂಷನ್ ಲಾ ಅಂತೀವಿ. ಸಕ್ಸಸಿವ್ ಅಪ್ಲಿಕೇಶನ್ ಅಂದರೆ ಫಸ್ಟ್ ಒಂದು ಕಾಂಪೌಂಡ್ ಟರ್ಮ್ನೇ ಒಂದು ಆಬ್ಜೆಕ್ಟ್ ಥರ ತೊಗೊಂಡ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋದು. ಇಲ್ಲಿ C + D × A + C + D × B ಅಂತ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಡಿವಿಷನಲ್ಲಿ ಹಂಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಬೇರೆ ಥರ ಆಮೇಲೆ ನೋಡೋಣ. ಬಟ್ ಮಲ್ಟಿಪ್ಲಿಕೇಶನ್ ಬೈ ಒನ್ ಸಿಂಗಲ್ ಟರ್ಮ್ ಇದ್ದಾಗ ವಿ ಕ್ಯಾನ್ ಡೂ ಇಟ್ ಲೈಕ್ ದಿಸ್. ಸೊ ಫಾರ್ ಎಕ್ಸಾಂಪಲ್ B + C + D ಡಿವೈಡೆಡ್ ಬೈ A ಅಂತ ಇದ್ರೆ ಅದನ್ನ ಹೆಂಗೆ ಬರ್ಕೋತೀವಿ? ಇಟ್ ಈಸ್ ಡಿವೈಡೆಡ್ ಬೈ A ಅಂತಂದ್ರೇನು, ಟ್ರೀಟೆಡ್ ಆಸ್ 1/A. ಇಟ್ ಈಸ್ ಸೇಮ್ ಆಸ್ 1/A ಇಂಟು B + C + D. ಸೊ ಅವಾಗ ಏನಾಗುತ್ತೆ, 1/A ಇಂಟು B ಪ್ಲಸ್ 1/A ಇಂಟು C ಪ್ಲಸ್ 1/A ಇಂಟು D. ಅಂದ್ರೆ ಏನಾಯ್ತದು, B/A ಪ್ಲಸ್ C/A ಪ್ಲಸ್ D/A. ಅಂದ್ರೆ ಏನಾಯ್ತು, ಪ್ರತಿ ಟರ್ಮ್ನು A ಡಿವೈಡ್ ಮಾಡ್ತಾ ಇದೆ. ಸೊ ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈಯಿಂಗ್ ಈಚ್ ಟರ್ಮ್, division as an operation is distributed. So each term is divided by A. So using this, let us now try to do the same problem. Okay. So 6 example. Divide ಈ ಥರ ಇದೇ ಲೆಕ್ಕನೇ ಹಾಕೋಣ. ಡಿವೈಡ್ ಸೊ ಲೆಕ್ಕ ಈಗೇನು ಬಂತು ನೋಡಿ, ಇಲ್ಲಿ half x to the power of y squared minus 3x cubed y to the power of 4 ಅಂತ ಒಂದು ಕಾಂಪೌಂಡ್ ಟರ್ಮ್ ಇದೆ. ಅದನ್ನ
you divide it by one single term. ಏನದು single term? minus 3/2 x cubed y squared. So we know how to divide one term by another term already. Now we have to divide each term by the same term. So ಎರಡು division ತರ ಅಲ್ಲಿ ಬರುತ್ತೆ ಇವಾಗ. So how do we write it? We write it as half x to the power of 5 y squared minus 3x cubed y to the power of 4 divided by minus 3/2 x cubed y squared. Okay. So this is half x to the power of 5 y squared divided by minus 3/2 x cubed y squared. ಅಂದ್ರೆ division of first term ಆಯ್ತು, plus ಸೊ ಇದು ಫಸ್ಟ್ ಟರ್ಮ್ ಡಿವಿಷನ್ ಆಪರೇಷನ್ ಆಯಿತು, ಪ್ಲಸ್ ಸೆಕೆಂಡ್ ಟರ್ಮ್ ಡಿವಿಷನ್ ಆಪರೇಷನ್ ಏನದು? minus 3x cubed y to the power of 4 divided by minus 3/2 x cubed y squared. ಇದು ನೋಡಿ, ನಾವು ಬರ್ಕೋತಾ ಇರ್ಬೇಕಾದ್ರೆ ಹೇಗೆ ಬರ್ಕೋತಾ ಇದ್ದೀನಿ ಅಂತೆಲ್ಲ ಗಮನಿಸಿ. ಫ್ರಾಕ್ಷನ್ಸ್ ಬರ್ಕೋಬೇಕಾದ್ರೆ ಲೆಕ್ಕದಲ್ಲಿ ಎಲ್ಲ ಕ್ಲೀನಾಗಿ ಒಂದಕ್ಕೊಂದು ಕನ್ಫ್ಯೂಷನ್ ಆಗದೆ ಇರೋ ಬರ್ಕೊಳ್ಳೋದು ಇಂಪಾರ್ಟೆಂಟು. ಯಾವಾಗ್ಲೂ ಡಿವಿಷನ್ ಮಾಡಬೇಕಾದ್ರೆ ಒಂದು ನ್ಯೂಮರೇಟರ್ ಇರುತ್ತೆ, ಇನ್ನೊಂದು ಡಿನಾಮಿನೇಟರ್ ಇರುತ್ತೆ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ತೋರ್ಸೋದಕ್ಕೆ ಮಧ್ಯ ಬರಿತೀವಲ್ಲ, ಇದಕ್ಕೆ ಫ್ರಾಕ್ಷನ್ ಬಾರ್ ಅಥವಾ ಡಿವಿಷನ್ ಬಾರ್ ಅಂತ ಕರಿತೀವಿ. ದಿಸ್ ಇಂಡಿಕೇಟ್ಸ್ ದಟ್ ನ್ಯೂಮರೇಟರ್ ಇಸ್ ಟು ಬಿ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್ ಬೈ ಡಿನಾಮಿನೇಟರ್ ಅಂತ. ಅದು ಬರೆದಾಗ ಯಾವಾಗ್ಲೂ ಅದು ಈಕ್ವಲ್ ಟು ಅಂತೇಳಿ ಮತ್ತೆ ಬರೆದಾಗ ಈ ಈಕ್ವಲ್ಸ್ ಸೈನ್ ಈ ಡಿವಿಷನ್ ಬಾರ್ ಹತ್ರನೇ ಬರಿಬೇಕು, ಈಕ್ವಲ್ಸ್. ಸೊ ಇಲ್ಲಿ ಮತ್ತೆ ಈಗ ಒಂದೊಂದು ಟರ್ಮು ಡಿವೈಡ್ ಆಗೋದ್ರಿಂದ ಒಂದು ಟರ್ಮ್ ಡಿವಿಷನ್ ಒಂದು ಬ್ರಾಕೆಟ್ ಅಲ್ಲಿ ಹಾಕೋದು, ಇದು ಒಂದು ಆಪರೇಷನ್ ಅಂತ, ಇದು ಒಂದು ಡಿವಿಷನ್ ಲೆಕ್ಕ. ಇನ್ನೊಂದು ಟರ್ಮನ್ನು ಡಿವೈಡ್ ಮಾಡ್ತೀವಿ, ಎರಡರಿಂದ ಬಂದಿದ್ದನ್ನ ಕೂಡಬೇಕು ಅನ್ನೋದು ಡಿಸ್ಟ್ರಿಬ್ಯೂಷನ್ ಲಾ ಇಂದ ಬರೋ ಪ್ಲಸ್ ಇದು. ಸೊ ಫಸ್ಟ್ ಟರ್ಮ್ನು ಡಿವೈಡ್ ಮಾಡೋ, ಸೆಕೆಂಡ್ ಟರ್ಮ್ನು ಡಿವೈಡ್ ಮಾಡೋ ಬೈ ದಿ ಸೇಮ್ ಡಿನಾಮಿನೇಟರ್ ಅಂತ, ಕಾಮನ್ ಡಿನಾಮಿನೇಟರ್ ಅಂತ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಇದು ಬರ್ಕೋಬೇಕಾದ್ರೆ ಈ ಈಕ್ವಲ್ಸ್ ಹತ್ರನೇ ಈ ಡಿವಿಷನ್ ಲೈನ್ ಬರೋ ಹಂಗೆ ಬರ್ಕೋಬೇಕು. ಮೇಲ್ಗಡೆಗೂ ಅಷ್ಟೇ ನೋಡಿ, ಇಲ್ಲಿ ಹಾಫ್ ಅನ್ನೋದು ಡಿವಿಷನ್ ಲೈನ್ ಇದೆ, ಇಲ್ಲೊಂದು ಫ್ರಾಕ್ಷನ್ ಇದೆ, ಅದರ ಸೆಂಟ್ರಿಗೆ ಬರೋ ಹಂಗೆ ಎಕ್ಸ್ ಟು ದಿ ಪವರ್ ಆಫ್ 5 y ಸ್ಕ್ವೇರ್ಡ್ ಬರ್ಕೋಬೇಕು. ಇಲ್ಲೂ ಸೆಕೆಂಡ್ ನೋಡಿ, ಇಲ್ಲಿ ಮೈನಸ್ ಅನ್ನೋ ಸೈನ್ ಅನ್ನ ಡಿವಿಷನ್ ಲೈನ್ ಹತ್ರ ಬರ್ದಿದೆ 3/2 ಅಂತ. ಸೊ ಯಾವಾಗಲೂ ಅದೇನಾಗುತ್ತೆ ಅಂತಂದ್ರೆ ನ್ಯೂಮರೇಟರ್ ಯಾವುದು ಡಿನಾಮಿನೇಟರ್ ಯಾವುದು ಡಿಸ್ಟಿಂಕ್ಷನ್ ಆಗ್ತಾ ಇರಬೇಕು. ಎಕ್ಸ್ ಟು ದಿ ಪವರ್ ಆಫ್ y ಸ್ಕ್ವೇರ್ಡ್ಗೆ ಡಿನಾಮಿನೇಟರ್ ಏನು ಇಲ್ಲ ಅಂದರೆ ಮನ್ಸಲ್ಲಿ ಅದಕ್ಕೆ ಡಿನಾಮಿನೇಟರ್ 1 ಇದೆ ಅಂತ ಹೇಳಿ, ಮನ್ಸಲ್ಲಿ 1 ಇದೆ ಅಂತ ಹೇಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದನ್ನು ಇಲ್ಲೆಲ್ಲ ಕೆಳಗಡೆ 1/2 ಪಕ್ಕ ಎಕ್ಸ್ ಟು ದಿ ಪವರ್ ಆಫ್ y ಸ್ಕ್ವೇರ್ಡ್ ಬರೆದ್ಬಿಟ್ರೆ ಎಕ್ಸ್ ಟು ದಿ ಪವರ್ ಆಫ್ y ಸ್ಕ್ವೇರ್ಡ್ ಡಿನಾಮಿನೇಟರ್ ಬಂದಂಗೆ ಆಗ್ಬಿಡುತ್ತೆ, ಅದು ನ್ಯೂಮರೇಟರಲ್ಲೇ ಇದೆ ಅಂತ ಗೊತ್ತಾಗೋಂಗೆ. ಸೊ ಆ ಡಿವಿಷನ್ ಲೈನ್ ಹತ್ರನೇ ಅದನ್ನು ಬರಿಬೇಕು, ಇಲ್ಲೂ ಡಿವಿಷನ್ ಲೈನ್ ಹತ್ರನೇ ಬರಿಬೇಕು. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಕರೆಕ್ಟಾಗಿ ನೀವು ಬರೆಯೋದು. ಯಾವಾಗಲೂ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಕರೆಕ್ಟಾಗಿ ಡಿಸ್ಟಿಂಗ್ವಿಷ್ ಆಗೋ ಹಾಗೇನೇ ಬರಿಬೇಕು. ಎಲ್ಲನೂ ಈ ಈಕ್ವಲ್ಸ್ ಅನ್ನೋದು ಅದರ ಹತ್ರ ಈ ಡಿನಾಮಿನೇಟರು, ಸಾರಿ ಡಿವಿಷನ್ ಲೈನು, ಅದರ ಮೇಲೆ ಮತ್ತೆ ಫ್ರಾಕ್ಷನ್ ಹಾಫ್ಗೆ ಡಿವಿಷನ್ ಲೈನ್ ಬಂತು, ಅದ್ರ ಸೆಂಟ್ರಿಗೆ ಸರಿಗೆ ಬರೋ ಹಾಗೆ ಎಕ್ಸ್ ಟು ದಿ ಪವರ್ ಆಫ್ y ಸ್ಕ್ವೇರ್ಡ್. ಇಲ್ಲೂ ಅಷ್ಟೇ ಮೈನಸ್ 3/2 ಮೈನಸ್ಸನ್ನು ಮತ್ತೆ ಡಿವಿಷನ್ ಲೈನ್ ಹತ್ರಕ್ಕೆ ಬರಿಬೇಕು, ಇಲ್ಲ ಅಟ್ಲೀಸ್ಟ್ 3 ಪಕ್ಕ ಬರಿಬೇಕು, ನ್ಯೂಮರೇಟರ್ನೆಲ್ಲಾರೋ ಬರಿಬೇಕು. ಈ ಥರ ಬರೀತಿದ್ದೀವಿ. ಈಗ ನಾವು ವಿ ವಿಲ್ ಪರ್ಫಾರ್ಮ್ ಡಿವಿಷನ್ ಆಫ್ ದೀಸ್ ಥಿಂಗ್ಸ್ ಸಪರೇಟ್ಲಿ. ಒಂದು ಕಡೆಯಿಂದ ಮಾಡ್ಕೊಂಬರೋಣ. ಸೊ ಫಸ್ಟ್ ಟರ್ಮ್ ಡಿವಿಷನ್ ಮಾಡ್ಬೇಕೀಗ. ಪ್ಲಸ್ ಡಿವೈಡೆಡ್ ಬೈ ಮೈನಸ್, ಮೈನಸ್ ಹಾಫ್ ಡಿವೈಡೆಡ್ ಬೈ 3/2 ಅಂತಿದೆ. ಹಾಫ್ ಡಿವೈಡೆಡ್ ಬೈ 3/2 ಅಂತಂದ್ರೆ ದಿಸ್ ಈಸ್ ಈಕ್ವಲ್ ಟು ಹಾಫ್ ಇಂಟು 2/3 ಅಂತ ಆಯ್ತು. ಹಾಫ್ ಇಂಟು 2/3 ಅಂತ ಆಯ್ತು. ಅಂದರೆ ರೆಸಿಪ್ರೋಕಲ್ ಮಾಡ್ಕೋಬೇಕು. ಅವಾಗ ನೋಡಿ, ಕಾಮನ್ ಫ್ಯಾಕ್ಟರ್ 2 ಕ್ಯಾನ್ಸಲ್ ಆಗ್ಬಿಟ್ಟು ನ್ಯೂಮರೇಟರ್ 1 × 1 1, ಡಿನಾಮಿನೇಟರ್ 1 × 3 3 ಅಂತ ಬಂತು. ಸೊ ಮೈನಸ್ 1/3 ಅಂತ ಇಲ್ಲಿ ಹಾಕೊಳ್ಳೋದು. ನೆಕ್ಸ್ಟ್ ಏನಿದೆ, ಎಕ್ಸ್ ಟು ದಿ ಪವರ್ ಆಫ್ 5/x ಕ್ಯೂಬ್ಡ್ ಇದೆ,
ಅದೇನಾಗುತ್ತೆ ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ 3 ಅಂತ ಆಯ್ತು, ಅಂದರೆ ಎಕ್ಸ್ ಸ್ಕ್ವೇರ್ಡ್ ಅಂತ. ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ಡ್ ನೋಡಿ ನಾನು ಎಲ್ಲಿ ಬರಿತಾ ಇದ್ದೀನಿ, ಈ 1/3 ಡಿವೈಡ್ ಲೈನ್ ಹತ್ರ ಬರಿತಾ ಇದ್ದೀನಿ ಎಕ್ಸ್ ಸ್ಕ್ವೇರ್ಡ್. ನೆಕ್ಸ್ಟ್ ಏನಿದೆ, ವೈ ಸ್ಕ್ವೇರ್ಡ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ಡ್. ಯಾವಾಗಲೂ ಅಷ್ಟೇ, ಇಫ್ ದಿ ಇಂಡೆಕ್ಸ್ ಆಫ್ ದಿ ಬೇಸ್ ಇಸ್ ಸೇಮ್ ಸಿಂಪ್ಲಿ ಕ್ಯಾನ್ಸಲ್. ವೈ ಸ್ಕ್ವೇರ್ಡ್ ಬೈ ವೈ ಸ್ಕ್ವೇರ್ಡ್ ಈಕ್ವಲ್ಸ್ 1, ಯಾಕೆ 2 - 2 0 ಆಗುತ್ತೆ. ಸೊ ಇಂಟು 1 ಅಂತ ಆಯ್ತು. ಇದು ಫಸ್ಟ್ ಟರ್ಮ್ ಆಯ್ತು. ಓಕೆ, ಪ್ಲಸ್ ಅದೇ ಥರನೇ ಸೆಕೆಂಡ್ ಟರ್ಮ್ನಲ್ಲಿ ಏನಿದೆ, ಮೈನಸ್ ಡಿವೈಡೆಡ್ ಬೈ ಮೈನಸ್ ಏನು ಬರುತ್ತೆ, ಪ್ಲಸ್ ಬರುತ್ತೆ. ನೋಡಿ, ಇ ಪ್ಲಸ್ ಬೇರೆ, ಇ ಪ್ಲಸ್ ಬೇರೆ. ಇ ಪ್ಲಸ್ ಏನು, ಡಿಸ್ಟ್ರಿಬ್ಯೂಟಿವ್ ಲಾ ಇಂದ ಒನ್ ಟರ್ಮ್ ಡಿವೈಡ್ ಮಾಡಿದ ಕೋಶೆಂಟ್ನ ಇನ್ನೊಂದು ಟರ್ಮ್ ಡಿವೈಡ್ ಮಾಡಿದ ಕೋಶೆಂಟ್ ಜೊತೆ ಕೂಡಬೇಕು ಅನ್ನೋದಕ್ಕೆ ಅದು. ಓಕೆ, ಸೊ ಸೆಕೆಂಡ್ ಟರ್ಮ್ ಕೋಶೆಂಟ್ ಡಿವೈಡ್ ಮಾಡ್ಬೇಕಾದ್ರೆ ಅಲ್ಲಿ ಅದರೊಳಗಡೆಗೆ ಮೈನಸ್ ಬೈ ಮೈನಸ್ ಪ್ಲಸ್. ನೆಕ್ಸ್ಟ್ ಏನು ಟರ್ಮು, 3 ಡಿವೈಡೆಡ್ ಬೈ 3/2 ಅಂತಿದೆ. ಈ ಫ್ರಾಕ್ಷನ್ಸ್ ಮಲ್ಟಿಪ್ಲಿಕೇಶನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. 3 ಅಂತಂದ್ರೆ ಏನು, 3/1 ಅಂತ. ಡಿವಿಷನ್ ಏನಾಯ್ತು, ಇಂಟು ಅಂತ ಆಯ್ತು. ಇಂಟು ಮಾಡಿದ ತಕ್ಷಣ ಏನಾಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. 3/2 ಬಿಕಮ್ಸ್ 2/3. ಮತ್ತೆ ಕಾಮನ್ ಫ್ಯಾಕ್ಟರ್ ಏನಾಯ್ತು, 3 and 3 ಕ್ಯಾನ್ಸಲ್ ಆಗಿ ಇಲ್ಲಿ 2/1 ಅಂತ ಉಳಿತು. ಸೊ 2 ಅಂತ ಉಳಿತು. ಸೊ 2 ಆಯ್ತು. ಎಕ್ಸ್ ಕ್ಯೂಬ್ಡ್ ಬೈ ಎಕ್ಸ್ ಕ್ಯೂಬ್ಡ್, ಎಕ್ಸ್ ಕ್ಯೂಬ್ಡ್ ಬೈ ಎಕ್ಸ್ ಕ್ಯೂಬ್ಡ್ ಅಂತಂದ್ರೆ ಏನಾಯ್ತು, ಮತ್ತೆ ಏನಾಯ್ತು, ಇಂಡೆಕ್ಸ್ ಸೇಮ್ ಆದ್ರಿಂದ 3 - 3 0 ಅಂದರೆ ಕಾಮನ್ ಫ್ಯಾಕ್ಟರ್ ಥರ ಆಯಿತು, ಈಕ್ವಲ್ಸ್ 1. ಸೊ ಇಂಟು 1 ಅಂತ ಆಯಿತು. ಎಕ್ಸ್ ಕ್ಯೂಬ್ಡ್ ಬೈ ಎಕ್ಸ್ ಕ್ಯೂಬ್ಡ್ ಬಂದಿತ್ತು. ವೈ ಟು ದಿ ಪವರ್ ಆಫ್ 4 ಬೈ ವೈ ಸ್ಕ್ವೇರ್ಡ್, ವೈ ಟು ದಿ ಪವರ್ ಆಫ್ 4 ಬೈ ವೈ ಸ್ಕ್ವೇರ್ಡ್ ಅಂದರೆ ವೈ ಟು ದಿ ಪವರ್ ಆಫ್ ನ್ಯೂಮರೇಟರ್ 4 ಡಿನಾಮಿನೇಟರ್ -2 ಅಂದರೆ ವೈ ಸ್ಕ್ವೇರ್ಡ್ ಆಯಿತು. ಸೊ ಈಗೇನು ಬಂತು ನಮಗೆ ಉತ್ತರ, ಮೈನಸ್ 1/3 ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2y ಸ್ಕ್ವೇರ್ಡ್ ಅಂತ ಬಂತು. ಸೊ ದಿಸ್ ಈಸ್ ಹೌ ವಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ದಿ distributive using distributive law. We will solve one more problem. We will solve one more problem. We will take like this. Okay. So ಎಷ್ಟನೇ ಲೆಕ್ಕ ಆಯ್ತಿದ್ದು, 6 ಆಯ್ತು. 7 multiply ಇದೊಂದು ಲೆಕ್ಕ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಿ ಮುಗಿಸ್ಬಿಡೋಣ ಇವತ್ತಿನ ಕ್ಲಾಸ್. This I am taking problems from some standard books so that it will give you confidence. Multiply this by this ಅಂತಿದೆ. ಸೊ ಹೆಂಗೆ ಬರ್ಕೋತೀವಿ ನಾವು, -5/6 x ಅನ್ನೋದು ಒನ್ ಟರ್ಮ್. ದಿಸ್ ಹ್ಯಾಸ್ ಟು ಮಲ್ಟಿಪ್ಲೈ ಅಂದರೆ ಇಂಟು ಇಲ್ಲಿ -5/2 ಎಕ್ಸ್ ಸ್ಕ್ವೇರ್ ಪ್ಲಸ್ 5/3 xy ಪ್ಲಸ್ 10/3 x. ನೋಡಿ, ಇಲ್ಲಿ ಯಾವಾಗಲೂ ಬರ್ಕೋಬೇಕಾದ್ರೆ ಕೇರ್ಫುಲ್ ಆಗಿ ಬರ್ಕೋಬೇಕು. ಮೈನಸ್ ಅನ್ನೋದು ಡಿವಿಷನ್ ಲೈನ್ ಹತ್ರ ಬರಬೇಕು, ಪ್ಲಸ್ ಎಲ್ಲ ಡಿವಿಷನ್ ಲೈನ್ ಹತ್ರ ಬರಬೇಕು. ಎಕ್ಸ್ ಸ್ಕ್ವೇರ್ಡ್ XY ಅವೆಲ್ಲ ಡಿವಿಷನ್ ಲೈನ್ ಸೆಂಟ್ರಿಗೆ ಬರೆದ್ರೆ ಅವಾಗ ನ್ಯೂಮರೇಟರ್ ಅಂತ ಮೈಂಡಲ್ಲಿ ಇರುತ್ತೆ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ನೌ. ಸೊ ಈಗ ಫಸ್ಟ್ ಟರ್ಮ್ ಇಂಟು ಫಸ್ಟ್ ಟರ್ಮ್, ನೆಕ್ಸ್ಟ್ ಸಿಂಗಲ್ ಟರ್ಮ್ ಇಂಟು ಫಸ್ಟ್ ಟರ್ಮ್ ಇಂಟು ಸೆಕೆಂಡ್ ಟರ್ಮ್ ಇಂಟು ಥರ್ಡ್ ಟರ್ಮ್ ಎಲ್ಲ ಪ್ರಾಡಕ್ಟನ್ನು ಕೂಡೋದು, ಇವಾಗ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡೋದು. ಸೊ ಫಸ್ಟ್ ಏನಿದೆ, -5/6 x ಇಂಟು -5/2 ಎಕ್ಸ್ ಸ್ಕ್ವೇರ್. ಸೊ ಇದು ಫಸ್ಟ್ ಟರ್ಮ್ ಆಯಿತು. ಪ್ಲಸ್ ಅನ್ನೋದೇನು, ಡಿಸ್ಟ್ರಿಬ್ಯೂಟಿವ್ ಲಾ ಒಂದು ಪ್ರಾಡಕ್ಟ್ನ ಇನ್ನೊಂದು ಪ್ರಾಡಕ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ.
ಸೆಕೆಂಡ್ ಪ್ರಾಡಕ್ಟ್ ಏನು, ಅದೇ -5/6x ಇಂದ ಸೆಕೆಂಡ್ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಟರ್ಮ್ ಯಾರು, +5/3. ಪ್ಲಸ್ ಇದ್ರೆ ನಾವೇನು ಬರೆಯಕ್ಕೆ ಹೋಗೋದಿಲ್ಲ, ಪ್ಲಸ್ ಅನ್ನೋದು ಹಾಗೆ ಇರುತ್ತೆ. ಇಲ್ಲಿ ಏನು ಬರೀದೆ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಓಕೆ, ಸೊ ಇದು ಸೆಕೆಂಡ್ ಟರ್ಮ್ ಮಲ್ಟಿಪ್ಲಿಕೇಶನ್ ಆಯಿತು. ಸೊ ಈಗ ಪ್ರಾಡಕ್ಟ್ ಆಫ್ ದಿ ಸೆಕೆಂಡ್ ಟರ್ಮ್ ವಿತ್ ಪ್ರಾಡಕ್ಟ್ ವಿತ್ ಸೆಕೆಂಡ್ ಟರ್ಮ್ ಆಯಿತು, ಅದನ್ನು ಕೂಡ್ತೀವಿ ಅಂತ ಹೇಳಿ ಪ್ಲಸ್ ಹಾಕಿದ್ದೀನಿ. ಈಗ ಥರ್ಡ್ ಪ್ರಾಡಕ್ಟನ್ನು ಕೂಡಬೇಕು, ಅದಕ್ಕೋಸ್ಕರ ಪ್ಲಸ್ ಹಾಕ್ತಾ ಇದ್ದೀನಿ. ಏನು ಇವಾಗ ಟರ್ಮ್ ಯಾವುದು, -5/6x. ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಥರ್ಡ್ ಟರ್ಮ್ ಯಾವುದು, 10/3x. ಓಕೆ, ಸೊ ನಾವು ಅಗೈನ್ ವಿ ವಿಲ್ ಯೂಸ್ ದಿ ಲಾ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಇಲ್ಲೆಲ್ಲ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಈಗ ಎಷ್ಟಿದೆ, 5/6 ಇಂಟು 5/2. ಯಾವುದು ಕಾಮನ್ ಫ್ಯಾಕ್ಟರ್ ಹೋಗೋದಿಲ್ಲ, ಆದ್ದರಿಂದ 25/12 ಆಯಿತು. ನ್ಯೂಮರೇಟರ್ನ ಗುಣಿಸೋದು, ಡಿನಾಮಿನೇಟರ್ನ ಗುಣಿಸೋದು. ಸೊ 25/12. ಓಕೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಇಲ್ಲ ಬಾಯೆಲ್ಲ ಮಾಡ್ಕೊಳ್ಳೋಣ. x⁴1 x⁴2 ಇಂಡೆಕ್ಸ್ಗಳನ್ನ ಕೂಡೋದು, ಡಿವೈಡ್ ಮಾಡ್ತಾ ಇಲ್ಲ. ಇವಾಗ ಮಲ್ಟಿಪ್ಲೈ ಮಾಡ್ತಾ ಇದ್ದಾಗ ವಿ ಹ್ಯಾವ್ ಟು ಆ್ಯಡ್. ಸೊ ಇದೇನಿದು 1 + 2 ಆಗಿದೆ, ಇದು ಅಲ್ಲಿಂದ ಬಂದಿರೋದು. ನೆಕ್ಸ್ಟು ಇದು ಫಸ್ಟ್ ಟರ್ಮ್ ಬಂತು. ಈಗ ಪ್ಲಸ್ ಆಗಬೇಕು. ಇಲ್ಲಿ ಏನು ಬರುತ್ತೆ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 5/6 ಇಂಟು 5/3 ಇದೆ. 5/6 ಇಂಟು 5/3 ಯಾವುದು ಕಾಮನ್ ಫ್ಯಾಕ್ಟರ್ಸು ಹೋಗೋದಿಲ್ಲ. ಮತ್ತೆ 5 5 25, 6 3 18. ಸೊ -25/18. ಸೊ 25/18 ಬರ್ಕೋಬೇಕಾದ್ರೆ ನಾನು 25 ಮೇಲ್ ಕಡೆ ಮಾಡಿದ್ದೆ ಕೈನ. ಸೊ ದಟ್ ಡಿವಿಷನ್ ಲೈನು ಮೈನಸ್ ಹತ್ರನೇ ಬರುತ್ತೆ ಅಂತ, ಆ ಥರ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಇಲ್ಲೇನಿದೆ, ಎಕ್ಸ್ ಇಂಟು ಎಕ್ಸ್, x⁴1 ಇಂಟು x⁴1 ಅಂದರೆ x². ಸೊ ಇದು ಹೆಂಗೆ ಬಂತು, 1 + 1 ಅಂತ ಬಂತು. ನೆಕ್ಸ್ಟ್ ಇಲ್ಲಿ y ಇಲ್ಲ, ಇಲ್ಲಿ y ಇದೆ ಅಂದರೆ 1 ಅಂತ, 1 ಇಂಟು y y. ನೆಕ್ಸ್ಟ್ ಪ್ಲಸ್ ಅಂತ ಬರ್ಕೊಳ್ಳೋದು. ಮತ್ತೆ ಇದು ಡಿಸ್ಟ್ರಿಬ್ಯೂಟಿವ್ ಲಾ ಇಂದ ಒಂದೊಂದು ಪ್ರಾಡಕ್ಟ್ನು ಆ್ಯಡ್ ಮಾಡೋಕ್ಕೋಸ್ಕರ ಬರ್ಕೊಳ್ತಾ ಇರೋ ಪ್ಲಸ್ ಇದು. ನೆಕ್ಸ್ಟು ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್. ಮತ್ತೆ ಇಲ್ಲೇನಿದೆ, ಇಲ್ಲಿ ನೋಡಿ, ಇಲ್ಲಿ 5/6 ಇಂಟು 10/3 ಇದೆ. 10 6 ಎರಡಕ್ಕೂ 2 ಅನ್ನೋದು ಕಾಮನ್ ಫ್ಯಾಕ್ಟ್ರು. 2 3 6, 2 5 10 ಅಂತ ಬಂತು. ಸೊ ಆದ್ರಿಂದ ಏನು ಬಂದಿದೆ, 5 5 25, 3 3 9. ಸೊ -25/9 ಅಂತ. ಎಕ್ಸ್ ಇಂಟು ಎಕ್ಸ್, x⁴1 x⁴1 x² ಆಯ್ತು. ಈಗ ಕೇರ್ಫುಲ್ ಆಗಿ ಕಡೆ ಉತ್ತರ ಇಡಬೇಕು. ಪ್ಲಸ್ ಇದೆ, ಸೊ 25/12 x³. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ 25/18 x²y ಪ್ಲಸ್ ಇಂಟು ಮೈನಸ್ ಮೈನಸ್ 25/9 x². ಈ ಥರ we have to find the final answer. ಸೇಮ್ ಪ್ರಾಬ್ಲಮ್ನ ಡಿವಿಷನ್ ಥರ ಮಾಡೋಣ ಇವಾಗ. ಸೊ ಡಿವೈಡ್ ಸೇಮ್ ಪ್ರಾಬ್ಲಮ್ ಡಿವೈಡ್ ಮಾಡಿದ್ರೆ ಹೆಂಗೆ, ಇವಾಗ ಬರ್ಕೊಳ್ಳೋಣ. ನ್ಯೂಮರೇಟರ್ನಲ್ಲಿ ಏನಿರುತ್ತೆ, ಯಾವುದನ್ನು ಡಿವೈಡ್ ಮಾಡಬೇಕು ಅದಿರುತ್ತೆ. -5/2 x². ನೋಡಿ ಇಲ್ಲಿ ಮೈನಸ್ ಬರದ ತಕ್ಷಣ, ಇದು ಫ್ರಾಕ್ಷನ್ ಬಂತು ಅಂದ ತಕ್ಷಣ ನನಗೆ 5 ಬರ್ಕೋಬೇಕಾದ್ರೆ ಕೈ ಮೇಲೆ ಹೋಯ್ತು. -5/2 ಅದು ಪ್ರಾಕ್ಟೀಸ್ ಮಾಡಬೇಕು. ಪ್ಲಸ್ 5/3 ಇದೆ, ಮತ್ತೆ 5 ಮೇಲೆ ಕೈ ಮೇಲೆ ಹೋಯ್ತು, xy ಅನ್ನೋದನ್ನ ಈ ಡಿವೈಡಿಂಗ್ ಲೈನ್ ಪಕ್ಕನೇ ಬರ್ಕೋತಾ ಇದ್ದೀನಿ. ಪ್ಲಸ್ ಅಂತ ಬರೋದು, ಮತ್ತೆ 10 ಮೇಲೆ 3 ಕೆಳಗೆ ಆ ಡಿವಿಷನ್ ಲೈನ್ ಪ್ಲಸ್ ಹತ್ರನೇ ಬರ್ಕೋಬೇಕು. ಎಕ್ಸ್ ಇದು ನ್ಯೂಮರೇಟರ್ ಆಯಿತು, ಇದು ಒಂದು ಆಬ್ಜೆಕ್ಟ್. This now has to be divided by
ಯಾವುದು? -5/6x ಅಂತ. ಸೊ ಅಲ್ಲಿಗೆ ಏನಾಗುತ್ತೆ ಇವಾಗ ನಮಗೆ? ಈಚ್ ಟರ್ಮ್ ಹ್ಯಾಸ್ ಟು ಬಿ ಡಿವೈಡೆಡ್. -5/2x² divided by -5/6x. ಇದು ಒಂದು ಡಿವಿಷನ್ ಆಫ್ ದಿ ಫಸ್ಟ್ ಟರ್ಮ್ ಆಯಿತು. ಡಿಸ್ಟ್ರಿಬ್ಯೂಟಿವ್ ಆದ್ರದ್ದು ಪ್ಲಸ್ ಹಾಕ್ಕೊಳ್ಳೋದು. ಸೆಕೆಂಡ್ ಟರ್ಮ್ ಮಾಡ್ಬೇಕೀಗ. 5/3xy. ಇಲ್ಲಿ ನೋಡಿ 5/3 ಬರೆಯೋಕೆ ಮೇಲೆ ಹೊಟ್ಟೋದು. ಯಾಕೆಂತಂದ್ರೆ ಈ ಈಕ್ವಲ್ಸ್ ಹತ್ರಕ್ಕೆ ಈ ಡಿವಿಷನ್ ಲೈನ್ ಬರಬೇಕು. ಆ ಡಿವಿಷನ್ ಲೈನ್ ಪಕ್ಕನೇ ಡಿಸ್ಟ್ರಿಬ್ಯೂಟಿವ್ ಲ ಪ್ಲಸ್ ಬರೆದಿದ್ದೀನಿ. ಅವೆಲ್ಲ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸೊ 5/3xy ಡಿವೈಡೆಡ್ ಬೈ -5/6. ಸೊ ನಾನು ಈ ಮೈನಸ್ ಬರ್ಕೋಬೇಕಾದ್ರೆ 5 ಮೇಲ್ ಬರೋದಕ್ಕೋಸ್ಕರ ಇಲ್ಲಿ ಅಂತ ಜಾಗ ಅದು ಮೈಂಡಲ್ಲಿ ಮಾಡ್ಕೋತಾ ಇದ್ದೆ. ಇದನ್ನ ಕಲಿಬೇಕು ನೀವು. -5/6x ಲೆಕ್ಕ ಮಾಡೋದಕ್ಕೆ ಇದೇ ಬಹಳ ಇಂಪಾರ್ಟೆಂಟ್. ಕರೆಕ್ಟಾಗಿ ಬರ್ಕೊಳ್ಳೋದು. ಇದ್ರ ಪಕ್ಕ ಪ್ಲಸ್ ಬರ್ಕೋಬೇಕು. ಈ ಡಿವಿಷನ್ ಲೈನ್ ಹತ್ರ ಪ್ಲಸ್ ಬರೀಬೇಕು. ಮತ್ತೆ ಥರ್ಡ್ ಟರ್ಮ್ ಏನು? ನ್ಯೂಮರೇಟರ್ ಇಸ್ 10/3x ಡಿವೈಡೆಡ್ ಬೈ ಸೇಮ್ ಯಾವುದಿದೆ ಅದು -5/6x. ಸೊ ಅಂದ್ರೆ ಏನು ಇವಾಗ ಮಾಡ್ತಾ ಇದೀವಿ? ಡಿಸ್ಟ್ರಿಬ್ಯೂಟಿವ್ ಲಾ ಅಂತಂದ್ರೆ ಏನು? ಡಿವೈಡ್ ಈಚ್ ಟರ್ಮ್ ಆಫ್ ದಿ ನ್ಯೂಮರೇಟರ್ ಬೈ ದಿ ಡಿನಾಮಿನೇಟರ್ ಅಂಡ್ ದೆನ್ ಆಡ್ ಈಚ್ ಕೋಶೆಂಟ್ ಅಂತ. ಓಕೆ. ಸೊ ಈಗ ಆಡ್ ಮಾಡಿದಾಗ ಏನು ಬರುತ್ತೆ ಅಂತ ನೋಡೋಣ. ಈಕ್ವಲ್ಸ್ ಒಂದೊಂದೇ. ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್. ಇಲ್ಲಿ ವ್ಯಾಲ್ಯೂಸ್ ಕಂಡು ಹಿಡ್ಕೊಳ್ಳೋಣ. ಈಗ ನ್ಯೂಮರಿಕಲ್ ವ್ಯಾಲ್ಯೂಸ್ನ ಸಪರೇಟಾಗಿ ಇಲ್ಲಿ ಕಂಡು ಹಿಡ್ಕೊಳ್ಳೋದು. ಏನೇನಿದೆ? 5/2 ಡಿವೈಡೆಡ್ ಬೈ 5/6 ಅಂತಿದೆ ಅಲ್ವಾ? ಸ್ವಲ್ಪ ಲೆಕ್ಕ ಪ್ರಾಕ್ಟೀಸ್ ಆಯ್ತಲ್ಲ ಅಂತಂದ್ಬಿಟ್ಟು ಏನು ಮಾಡೋದು? ಇಂಟು ಅಂತ ಬರ್ಕೊಂಡು ಮೈಂಡಲ್ಲಿ 6/5 ಅಂತ ಬರ್ಕೊಳ್ಳೋದು ರೆಸಿಪ್ರೋಕಲ್. ಎನಿವೆ ಇದು ಫಸ್ಟ್ ಮಾಡ್ತಾ ಇರೋದ್ರಿಂದ ಲೆಟ್ ಮಿ ನಾಟ್. ಸೊ 5/2 ಡಿವೈಡೆಡ್ ಬೈ 5/6 ಅಂತಂದ್ರೆ 5/2 ಇಂಟು 6/5 ಅಂತ ಆಯ್ತು. ಈಗ ನೋಡಿ ಕಾಮನ್ ಫ್ಯಾಕ್ಟರ್ 5 ಕ್ಯಾನ್ಸಲ್ ಆಯ್ತು. 2 3 6 ಅಂತ ಬಂತು. ಸೊ ಯು ಹ್ಯಾವ್ ಗಾಟ್ ಕೋಶೆಂಟ್ ಆಸ್ 3. ಸೊ ಇದು ನ್ಯೂಮರಿಕಲ್ ಕೋಶೆಂಟ್ ಆಯ್ತು. ನೆಕ್ಸ್ಟ್ ವೇರಿಯೇಬಲ್ಸ್. x² x ಅಂತಂದ್ರೆ x⁴ -1. ಸೊ ಬೇಸ್ x ಇದೆ, ಅದು ನ್ಯೂಮರೇಟರ್ 2 ಡಿನಾಮಿನೇಟರ್ 1 ಬಂತು. ಸೊ ಇದು ಹೆಂಗೆ ಬಂತು? 2 - 1 ಅನ್ನೋ ಥರ ಬಂತಿದೆ. ಓಕೆ, ಇದು ಫಸ್ಟ್ ಟರ್ಮ್ ಆಯಿತು. ಈ ಪ್ಲಸ್ ಏನು ಇದು? ದಿಸ್ ಅಂದರೆ ಡಿಸ್ಟ್ರಿಬ್ಯೂಟಿವ್ ಲಾ ಇಂದ ಮಾಡ್ತಾ ಇರೋದ್ರ ಪ್ಲಸ್ ಇದು. ಈಗ ಒಳಗಡೆ ಟರ್ಮ್ ಅಲ್ಲಿ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಏನು? ಮೈನಸ್. ಹಾಗೇನೇ ಇಲ್ಲಿ 5/3 ಡಿವೈಡೆಡ್ ಬೈ 5/6 ಅಂತಿದೆ. ಅದನ್ನ ಏನಂತ ಬರ್ಕೋಬಹುದು? ಇಂಟು 6/5. ಇದು ರೆಸಿಪ್ರೋಕಲ್ ಸೆಕೆಂಡ್ ಟರ್ಮ್ದು. ಸೊ ಮತ್ತೆ ಇಲ್ಲಿ 3 2 6 5 5 5 ಹೊಟ್ಟೋಯ್ತು. ಸೊ ದಿಸ್ ಈಸ್ ನೌ 2. ಸೊ ಮೈನಸ್ ನ್ಯೂಮರಿಕಲ್ ಕೋಶೆಂಟ್ ಇಸ್ 2. x/x ಅನ್ನೋದು ಕಾಮನ್ ಫ್ಯಾಕ್ಟರ್ 1. y ಡಿವೈಡೆಡ್ ಬೈ ಏನು ಇರೋದಿಲ್ಲ, y ಬರುತ್ತೆ. ಇಲ್ಲಿ ಬರೀತೀನಿ ಅದನ್ನ. x/x ಈಕ್ವಲ್ಸ್ 1. y ಡಿವೈಡೆಡ್ ಬೈ 1 ಈಕ್ವಲ್ಸ್ y. ಇಲ್ಲಿ ಕೆಳಗಡೆ ಏನು ಇಲ್ವಲ್ಲ ಡಿನಾಮಿನೇಟರ್ನಲ್ಲಿ, y ಜಾಗದಲ್ಲಿ ಏನು ಇಲ್ಲ, 1 ಇದೆ. y/1 y. ಸೊ -2y ಬಂತು. x ಅಂಡ್ x ಕಾಮನ್ ಫ್ಯಾಕ್ಟರ್ ಕ್ಯಾನ್ಸಲ್ ಆಯಿತು. ಮತ್ತೆ ಈ ಪ್ಲಸ್ ಬರ್ಕೋತಾ ಇದ್ದೀವಿ ಡಿಸ್ಟ್ರಿಬ್ಯೂಟಿವ್ ಅದು. ಮತ್ತೇನು ಇವಾಗ? ನ್ಯೂಮರಿಕಲ್ ಕೋಶೆಂಟ್ ಯಾವ್ಯಾವುದು? 10/3 ಡಿವೈಡೆಡ್ ಬೈ 5/6 ಇದೆ. ಅದೇನಾಗುತ್ತೆ? ರೆಸಿಪ್ರೋಕಲ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. 6/5 ಆಗುತ್ತೆ. 5 2 10 3 2 6. ಸೊ ಮತ್ತೆ ನ್ಯೂಮರೇಟರ್ 2 ಕೋಶೆಂಟ್ ಉಳಿತು. 2 2 4 1. ಸೊ ಯು ಗೆಟ್ 4. ಸೊ ಇಲ್ಲಿ ಫಸ್ಟ್ ಇದನ್ನು ಬರಲಿಲ್ವಲ್ಲ ನಾನು. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇದು 4 ಆಯಿತು. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತಂದ್ರೆ 1. ಸೊ ಯು ನೌ ಹ್ಯಾವ್ 3x ಪ್ಲಸ್ ಇಂಟು ಮೈನಸ್ 2y
plus into minus minus 4. So you now have this simple quotient. So dear friends, I have shown you how to divide an algebraic term by or a compound term by algebraic expression by a given term. Multiplication only we will be able to do it quite easily. Okay. So let me see, nange schedule correct gottilla next yav class ide anta nodbittu next class nalli we will again continue with a little larger problems of multiplication and division of the algebraic terms. Okay. ಸರ್ ಆಯ್ತಮ್ಮ, ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಹೌದಾ? ನಂದು ಹಾ ಸ್ಕ್ರೀನ್ ಸರ್, ಶೇರ್ ಮಾಡೋದು ಸಂತೋಷ್ ಬಂದಿದ್ಯಾ? ಮತ್ತು ಅಲ್ಲ, ಸ್ಕ್ರೀನ್ ಶೇರ್ ಇಲ್ಲ ಮಾಡ್ಬೇಕಲ್ವ ಸರ್, ನಾನು? ಬಂದಿಲ್ಲ ಸರ್. ಹಾ ಸರ್, ಹೌದು. ಸ್ಕ್ರೀನ್ ಶೇರ್ ಮಾಡ್ತೀನಿ. ಎಲ್ಲಿದೆ ಅದು ಶೇರು? ಸ್ಕ್ರೀನ್ ಶೇರ್ದಲ್ಲಿದೆ. ಇಲ್ಲಿದೆ. ಬಂತ ಸ್ಕ್ರೀನು? ಹಾ ಸರ್, ಬಂದಿದೆ. ಓಕೆ. ಕೇಳಿ, ಏನು ಡೌಟ್ ಅಂತ. ಸಂತೋಷ್ ಮತ್ತೆ ಉದಯ್, ನೀವು ಡೌಟ್ಸ್ ಕೇಳ್ಬೋದಪ್ಪ. ಏನು ಡೌಟು? ಅವ್ರು ಮಾತಾಡ್ತಿದ್ದಾರೆ, ನಿಮಗೆ ಕೇಳಿಸ್ತಿಲ್ಲ? ಕೇಳಿಸ್ತಾ ಇಲ್ಲ ಸ್ವಲ್ಪ ನನಗೆ. ಡಿಸ್ಟರ್ಬೆನ್ಸ್ ಸರ್. ಹೌದು. ಒಂದು ಮೈಕ್ರೋಫೋನ್ ಸರಿಗಿದೆಯಾ? ಹತ್ರ ಇಟ್ಕೊಂಡು ಮಾತಾಡಕ್ಕೆ ಹೇಳಿ. ಅವನು ಮ್ಯೂಟ್ ಆನ್ ಆಗಿದೆಯಾ? ಹಾ ಸರ್, ಹೇಳಿದ್ವಿ, ಅನ್ಮ್ಯೂಟ್ ಮಾಡಿಲ್ಲ ಅವರು ಸರ್. ಅವ್ರೇನಾದ್ರೂ ಮೆಸೇಜ್ ಹಾಕಿದ್ರೆ ಸರ್ ಅನ್ಮ್ಯೂಟ್ ಗ್ರೂಪಲ್ಲಿ ಮಾಡ್ಕೊಂಡು ಮಾತಾಡ್ಬೇಕು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಲ್ಲ? ಹೌದು ಸರ್, ಅವರೇ ಮಾಡಬೇಕು. ಹಾ, ಕೇಳಪ್ಪ. ನಂಗೆ ಕೇಳಿಸ್ತಾ ಇಲ್ವಲ್ಲ? ನಮ್ಗೆ ಮಾತಾಡ್ತಿಲ್ಲ ಸರ್ ಅವರು. ಗ್ರೂಪಲ್ಲಿ ಅವ್ರು ಮೆಸೇಜ್ ಹಾಕಿದ ಕೂಡಲೇ ನಾ ಹೇಳ್ತೀನಿ ಸರ್ ನಿಮಗೆ. ಸರ್ ಹಾ ಸರ್, ಅವರು ಹೇಳಪ್ಪ. ಏನು ಅನ್ಮ್ಯೂಟ್ ಮಾಡಿ ಮಾತಾಡ್ತಿಲ್ಲ. ಹಾಂ, ಅವ್ರದ್ದೇನಾದ್ರೂ ಡೌಟ್ ಇದ್ದು ಗ್ರೂಪಿಗೆ ಹಾಕಿದ್ರೆ ಸರ್ ಶೇರ್ ಮಾಡ್ತೀನಿ ಸರ್. ಆಯ್ತು. ಡೌಟ್ ಏನು ಓಕೆ. ಅಂತ ಕರೆಕ್ಟಾಗಿ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿ. ಕರೆಕ್ಟಾ ಪಾಪ, ಡೌಟ್ ಕೇಳೋದು ಇಂಪಾರ್ಟೆಂಟು. ಅವ್ರು ಏನು ಎಸ್ ಅಂತ ಸರ್, ಎಸ್. ಕೇಳ್ಬಿಟ್ಟು ನನಗೆ ಶೇರ್ ಮಾಡಿ. ಆ್ಯಂಡ್ ದೆನ್ ನೀವು ಕರೆಕ್ಟಾಗಿ ಎಲ್ಲ ನಿಮ್ಮ ಟೀಮಲ್ಲಿ ಡಿಸ್ಕಸ್ ಮಾಡಿಕೊಂಡು ಫೈನಲ್ ಶೆಡ್ಯೂಲ್ ಏನಿದೆ ಅದನ್ನು ನೀವು ಫೈನಲೈಸ್ ಮಾಡಿದ್ದನ್ನು ಆದಷ್ಟು ಇವತ್ತು ಸಂಜೆ ಒಳಗೆ ಕಳಿಸಿ ನನಗೆ.